ಯೇಸುವೆ Jesus. ಯೇಸುವೆ In the wonderful occasion, I would like to greet you all in the matchless name of the Lord and Savior Jesus Christ. ಇಂಥ ಒಂದು ಸುಂದರ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸಕ್ಕೆ ನಾನು ಬಯಸ್ತೇನೆ. This is the fasting prayer is going on. ಇದು ಒಂದು ಉಪವಾಸ ಪ್ರಾರ್ಥನೆ ನಡೀತಾ ಇದೆ. This is the right time. We are going to step into a new realm. ಇದು ಒಂದು ಸುಭದ್ರವಾದಂತ ಸುಸುಂದರವಾದಂತ ಕಾಲವಾಗಿದೆ, ಒಂದು ಹೊಸ ಒಂದು ಬರುವಿಕೆಗಾಗಿ. But before that, ಅದಕ್ಕಿಂತ ಮುಂಚೆ I would like to introduce the chief guest of today's. ಇವತ್ತು ನಾನು ಇವತ್ತಿನ ಒಂದು ಗೆಸ್ಟ್ ಅನ್ನು ನಾನು ಪರಿಚಯ ಪಡಿಸಲಿಕ್ಕೆ ಇಷ್ಟಪಡ್ತೇನೆ. So he is the most honorable than any other in this place. ಆತನು ತುಂಬಾ ಗೌರವವುಳ್ಳಂತ ವ್ಯಕ್ತಿಯಾಗಿದ್ದಾನೆ ಈ ಸ್ಥಳದಲ್ಲಿ. So shall we all stand for a little while? ನಾವೆಲ್ಲರೂ ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣವಾ? Because we are going to invite our chief guest of today's meeting. ಯಾಕಂದರೆ ನಾವು ನಮ್ಮ ಮುಖ್ಯ ಅತಿಥಿಯನ್ನು ಈ ಒಂದು ಸ್ಥಳಕ್ಕೆ ಆಹ್ವಾನಿಸ್ತಾ ಇದ್ದೇವೆ. Who is that chief guest? ಯಾರು ಆ ಒಂದು ಅತಿಥಿ, ಮುಖ್ಯ ಅತಿಥಿ? Amen. 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 So now we are going to invite our chief guest. ಈಗ ನಾವು ಮುಖ್ಯ ಅತಿಥಿಯನ್ನು ಆಹ್ವಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ. அவர் நம்ம மத்தியிலே வந்திருக்கிறார். ಅವರು ಈಗಾಗಲೇ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. அவர்தான் நம்முடைய அருமை பரிசுத்த ஆவியானவர். கரங்களை தட்டி வரவேற்போம். ಆ ಒಂದು ಪರಿಶುದ್ಧಾತ್ಮನ ಕೈಗಳನ್ನು ತಟ್ಟಿ ನಾವು ಆಹ್ವಾನಿಸೋಣ. Welcome Holy Spirit. ಆ ಪವಿತ್ರಾತ್ಮನನ್ನು ಆಹ್ವಾನಿಸೋಣ. தூய ஆவியானவரே, ಪವಿತ್ರ ಪರಿಶುದ್ಧವಾದಂತ ತಂದೆ, மகிமையின் ஆவியானவரே, ಮಹಿಮೆಯ ಪವಿತ್ರಾತ್ಮನೇ, மாசற்ற ஆவியானவரே, ಬರಲಿಕ್ಕಿರುವಂತ ಆತ್ಮನೇ, சத்திய ஆவியானவர், ಶಕ್ತಿಯುಳ್ಳ ಆತ್ಮನೇ, சாவாமை உள்ளவரின் ஆவியானவர், ಸಾಯದೆ ಇರುವಂತ ದೇವರೇ, ஒருவராய் பெரிய அதிசயங்களை செய்கிற ஆவியானவரே, ಅದ್ಭುತಗಳನ್ನು ಅತಿಶಯಗಳನ್ನು ಮಾಡೋ ಶಕ್ತನಾಗಿರೋ ದೇವರೇ, பெருவெள்ளமாய், ತುಂಬಾ ಅತಿಶಯವಾಗಿ, பெரு மழையாய், ದೊಡ್ಡ ಮಳೆಯಾಗಿ, பேரிரைச்சலாய், ತುಂಬಾ ದೊಡ್ಡ ಹೆಸರಿನವನಾಗಿ, பெருவெள்ளமாய், ತುಂಬಾ ದೊಡ್ಡವನಾಗಿ எம் மத்தியிலே வந்திருக்கிற ஆவியானவரே, ನಮ್ಮ ಮಧ್ಯದಲ್ಲಿ ಬಂದಿರುವಂತ ಪವಿತ್ರ ಆತ್ಮನೇ, வருக 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 பரிசுத்த ஆவியானவரே, ಬನ್ನಿ ಬನ್ನಿ ಪರಿಶುದ್ಧಾತ್ಮನೇ. ஆவியானவர் நம்ம மத்தியிலே வந்திருக்கிறார். ಪವಿತ್ರಾತ್ಮನ ಮಧ್ಯದಲ್ಲಿ ಬಂದಿದ್ದಾನೆ. The Holy Spirit is in our midst. ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ. We welcome, we honor you, Holy Spirit. ನಾವು ನಿನ್ನನ್ನು ಆಹ್ವಾನಿಸ್ತೇವೆ, ನಿನ್ನನ್ನು ಗೌರವಿಸ್ತೇವೆ ಪವಿತ್ರಾತ್ಮನೇ. Now, where the ministers, the political ministers, they are entering into a place, the police force also following them. ಈಗ ನಾವು ನೋಡ್ತೇವೆ, ಒಂದು ಅಧಿಕಾರಿಗಳು, ಅಧಿಕಾರದಲ್ಲಿರುವಂತ ವ್ಯಕ್ತಿಗಳು ಹೋಗುವಾಗ ಅವರ ಹಿಂದೆ ಪೊಲೀಸ್ ಅಧಿಕಾರಿಗಳು ಸಹ ಅವರನ್ನು ಜೊತೆಯಾಗಿ ಹೋಗ್ತಾರೆ. When the minister is moving, the police force also coming along with them. ಅಧಿಕಾರಿಗಳು ಹೋಗುವಾಗ ಅವರ ಜೊತೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಸಹ ಹೋಗ್ತಾರೆ. When the Holy Spirit enter into this place, ಪವಿತ್ರಾತ್ಮನು ಈ ಸ್ಥಳದಲ್ಲಿ ಬರುವಾಗ the holy angels will come along with the Holy Spirit. ಪವಿತ್ರವಾದಂತಹ ದೇವದೂತರು ಸಹ ಅವರೊಂದಿಗೆ ಬರ್ತಾ ಇದ್ದಾರೆ. The Holy Spirit is here. ಪವಿತ್ರಾತ್ಮನು ಇಲ್ಲಿದ್ದಾನೆ. The holy angels also here. ಪವಿತ್ರವಾದಂತಹ ದೇವದೂತರು ಸಹ ಇಲ್ಲಿದ್ದಾರೆ. வானம் திறக்கப்படுகிறது. ಇಲ್ಲಿ ನಾವು ನೋಡ್ತೇವೆ, ಆಕಾಶ ತೆರೆಯಲ್ಪಟ್ಟಿದೆ, வானம் திறக்கப்படுகிறது, ಬಾಣವು ತೆರೆಯಲ್ಪಡುತ್ತದೆ, அக்கினி ரதங்கள் புறப்படுகிறது, ಅಗ್ನಿ ರಥಗಳು ಇದರೊಂದಿಗೆ ಬರ್ತಾ ಇದೆ, அக்கினி சக்கரங்கள் சுழலுகிறது, ಅಗ್ನಿಯ ರಥಗಳು ಬರ್ತಾ ಇದೆ, அக்கினி குதிரைகள் இறங்கி வருகிறது, ಅಗ್ನಿಯ ಜ್ವಾಲೆಗಳು ಇಳಿದು ಬರ್ತಾ ಇದೆ, அக்கினி நதிகள் புறப்பட ஆரம்பிக்கிறது, ಅಗ್ನಿಯ ನದಿಗಳು ಅಲ್ಲಿ ಹರಿಯುವುದನ್ನು ನಾವು ನೋಡ್ತಾ ಇದ್ದೇವೆ. அக்கினிமயமான நாவுகள் போல பிரிந்திருக்கும் நாவுகள் இந்த இடத்திலிருந்து இறங்கி வருகிறது. ಅಗ್ನಿಯಾಗಿ ಕಾಣುತ್ತಿರುವಂತಹ ನಾಲಿಗೆಗಳು ಬರ್ತಾ ಇದೆ. Thank you, Holy Spirit. ವಂದನೆ ಪವಿತ್ರಾತ್ಮನೇ. You came at the right time. ನೀನು ಸರಿಯಾದ ಸಮಯಕ್ಕೆ ಬಂದಿರುವಾತನಾಗಿದ್ದೀಯ. This is your time. ಇದು ನಿನ್ನ ಸಮಯ. This is your place. ಇದು ನಿನ್ನ ಸ್ಥಳ. This is your people. ಇದು ನಿನ್ನ ಜನರು. This is your miracles. ಇದು ನಿನ್ನ ಅದ್ಭುತ.
We thank you once again. You came at the right time in this place. ನಾವು ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನೀನು ಸರಿಯಾದ ಸಮಯಕ್ಕೆ ಬಂದಿರುವಂತ ದೇವರು. Holy Spirit, ಪವಿತ್ರಾತ್ಮನೇ, let me join together and work together to exalt the name of the Jesus, the Lord and Savior. ಪವಿತ್ರಾತ್ಮ ನಿನ್ನೊಂದಿಗೆ ಇದ್ದುಕೊಂಡು ಕೆಲಸವನ್ನು ಮಾಡ್ತಾ ದೇವರಾದ ಯೇಸುವಿನ ನಾಮವನ್ನು ಉನ್ನತಪಡಿಸೋಣ. Hallelujah. Hallelujah. We thank you, Holy Spirit. ನಿನಗೆ ವಂದನೆ ಪವಿತ್ರಾತ್ಮನೇ. Oh, thank you, Jesus. ವಂದನೆ ಯೇಸುವೇ. Thank you, Jesus. ವಂದನೆ ಯೇಸುವೇ. Once again, I would like to greet you all in the matchless name of the Lord and Savior Jesus Christ. ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸಲಿಕ್ಕೆ ಬಯಸ್ತೇನೆ. Whenever we come into the place of the Lord, we must come with an expectation. ಯಾವಾಗೆಲ್ಲ ಯೇಸುವಿನ ಸಮ್ಮುಖಕ್ಕೆ ನಾವು ಬರ್ತೇವೋ ಒಂದು ಎದುರುವಿಕೆಯಿಂದ ನಾವು ಬರುವ ಅಗತ್ಯವಿದೆ. Now I wanted to ask you one question, where you are sitting. ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ನೀವು ಎಲ್ಲಿ ಕುಳಿತುಕೊಂಡಿದ್ದೀರಾ? You may tell me, I am sitting in the chair. ನೀವು ಹೇಳ್ಬೋದು ನಾನು ಚೇರ್ನಲ್ಲಿ ಕುತ್ಕೊಂಡಿದ್ದೇನೆ ಎಂಬುದಾಗಿ. But I am telling you are sitting in the lap of Jesus. ಆದ್ರೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಯೇಸುವಿನ ತೊಡೆಯಲ್ಲಿ ಕುಳಿತುಕೊಂಡಿದ್ದೀರಾ. You came to your father's house. ನೀವು ನಿಮ್ಮ ತಂದೆಯ ಮನೆಗೆ ಬಂದಿದ್ದೀರಿ. You came to your father's place. ನೀವು ನಿಮ್ಮ ತಂದೆಯ ಸ್ಥಳಕ್ಕೆ ಬಂದಿದ್ದೀರಿ. Be relaxed and comfortable. ನೀವು ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. Whenever we come into the place of the Lord, we need some desire and expectation to receive something. ಯಾವಾಗೆಲ್ಲ ತಂದೆಯ ಬಳಿಯಲ್ಲಿ ನೀವು ಬರ್ತೀರೋ ಒಂದು ಆಸೆಯೊಂದಿಗೆ ಎದುರುವಿಕೆಯಿಂದ ಬರುವ ಅಗತ್ಯವಿದೆ. Because the Holy Spirit is so urgent to do something in our midst. ಯಾಕೆಂದ್ರೆ ಪವಿತ್ರಾತ್ಮನು ಅಲ್ಲಿ ತುಂಬಾ ಆಸೆಯೊಂದಿಗೆ ಏನಾದರೂ ಮಾಡಬೇಕೆಂಬುದಾಗಿ ಬರ್ತಾನೆ. The Holy Spirit is so desire to do something. The people who came with the desire to receive from that Almighty God. ಯಾರೆಲ್ಲ ಒಂದು ಆಸೆಯೊಂದಿಗೆ ಬಂದಿದ್ದೀರೋ ಅವರ ಜೀವಿತದಲ್ಲಿ ಏನಾದರೂ ಮಾಡಬೇಕೆಂಬ ಎದುರು ನೋಡುವಿಕೆಯಿಂದ ಪವಿತ್ರಾತ್ಮನು ಬರುವಾತನಾಗಿದ್ದಾನೆ. So your expectation is important. ಅದರಿಂದ ನಿಮ್ಮ ಎದುರು ನೋಡುವಿಕೆ ಬಹಳ ಮುಖ್ಯ. Sometimes the Holy Spirit is dealing in your emotional. ನಿಮ್ಮ ಒಂದು ಭಾವನೆಗಳ ಜೊತೆಗೆ ಆತನು ಅಲ್ಲಿ ಕ್ರಿಯೆ ಮಾಡುವಂತ ದೇವರಾಗಿದ್ದಾನೆ. Not only this camera, the heavenly camera also shooting this incident, this ministry. ನಮಗೆ ಕಾಣುವಂತ ಈ ಒಂದು ಕ್ಯಾಮೆರಾ ಮಾತ್ರ ಅಲ್ಲ, ಪರಲೋಕದ ಒಂದು ಕ್ಯಾಮೆರಾ ಸಹ ನಮ್ಮನ್ನು ನೋಡ್ತಾ ಇದೆ, ಶೂಟ್ ಮಾಡ್ತಾ ಇದೆ. The heavenly angels are watching, so you have to make your face with a happiness. ದೇವದೂತರು ಸಹ ನಿಮ್ಮ ಮುಖಗಳನ್ನ ನೋಡ್ತಾ ಇದೆ, ಅದರಿಂದಾಗಿ ನಿಮ್ಮ ಮುಖಗಳು ಸಂತೋಷ ಭರಿತವಾಗಿರಲಿ. The heavenly camera will come and zoom you closely to watch in the heaven. ಪರಲೋಕದ ಕ್ಯಾಮೆರಾ ಸಹ ಝೂಮ್ ಆಗಿ ಬರ್ತದೆ ನಿಮ್ಮನ್ನು ಪರಲೋಕದಲ್ಲಿ ನೋಡುವುದಕ್ಕಾಗಿ. Heaven is started watching from this time. ಪರಲೋಕವು ನಿಮ್ಮನ್ನು ನೋಡ್ತಾ ಇದೆ, ಈ ಸಮಯವನ್ನು ನೋಡ್ತಾ ಇದೆ. Not only we are here, because the holy angels also in this place. ನಾವು ಇರುವುದಕ್ಕಾಗಿ ಮಾತ್ರವಲ್ಲ, ದೇವದೂತರು ಇಲ್ಲಿ ಇರುವುದಕ್ಕಾಗಿ ಅವರೆಲ್ಲರೂ ಪರಲೋಕದಿಂದ ನೋಡುವಾತರಾಗಿದ್ದಾರೆ. Hallelujah. Hallelujah. God is dealing with your emotion. ಪವಿತ್ರಾತ್ಮನು ನಿಮ್ಮ ಭಾವನೆಗಳಲ್ಲಿ ಕ್ರಿಯೆ ಮಾಡುವಂತವನಾಗಿದ್ದಾನೆ. Amen. Amen. Today, ಇವತ್ತು I'm not going to take much time, but I would like to share something what God put into my heart. It will change your entire life upside down. ನಾನಿವತ್ತು ತುಂಬಾ ಸಮಯ ತೆಗೆದುಕೊಳ್ಳಿಕ್ಕೆ ಬಯಸುವುದಿಲ್ಲ, ಆದರೆ ದೇವರಾತ್ಮ ನನ್ನಲ್ಲಿ ಯಾವುದನ್ನು ಹಾಕಿದ್ದಾನೋ ಅದನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಅದು ನಿಮ್ಮ ಪೂರ್ಣ ಜೀವಿತವನ್ನೇ ಬದಲಾಯಿಸಲಿಕ್ಕಿದೆ. Are you ready? ನೀವು ಸಿದ್ಧವಾಗಿದ್ದೀರಾ? Are you ready? ಸಿದ್ಧವಾಗಿದ್ದೀರಾ? Are you ready? ಸಿದ್ಧವಾಗಿದ್ದೀರಾ? God is ready. ದೇವರು ಸಿದ್ಧವಾಗಿದ್ದಾನೆ. The Holy Spirit is ready. ಪವಿತ್ರಾತ್ಮನು ಸಿದ್ಧವಾಗಿದ್ದಾನೆ. Now we are going to join with the angels also. ನಾವು ದೇವದೂತರೊಂದಿಗೆ ಸಹ ನಾವು ಸೇರಿ ನಾವು ಕಾರ್ಯವನ್ನು ಮಾಡಲಿಕ್ಕಿದ್ದೇವೆ. Now let me turn our Bible that Acts chapter 3. ನಾವು ನಮ್ಮ ಸತ್ಯವೇದವನ್ನು ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯಕ್ಕೆ ನಾವು ಹೋಗೋಣ.
that Acts of the Apostles. ಅಪೊಸ್ತಲ ಕೃತ್ಯಗಳು Chapter 3. ಮೂರನೇ ಅಧ್ಯಾಯ. We know that every thing in the chapter 3 of the Acts of the Apostles. ಮೂರನೇ ಅಧ್ಯಾಯದಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಗಳು ನಮಗೆ ಗೊತ್ತಿದೆ. I like the Acts of this apostle always. ನನಗೆ ಈ ಅಪೊಸ್ತಲ ಕೃತ್ಯಗಳು ಬಹಳ ಇಷ್ಟ. The Acts of that apostle is the most attracted book in my life and ministry. ಅಪೊಸ್ತಲ ಕೃತ್ಯಗಳು ನನ್ನ ಜೀವಿತದಲ್ಲಿ ಸೇವೆಯಲ್ಲಿ ತುಂಬಾ ಆಕರ್ಷಕವಾಗಿರುವಂತ ಒಂದು ಪುಸ್ತಕ. In the New Testament it is my favorite, the Acts of the Apostles. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕೃತ್ಯಗಳು ನನಗೆ ಬಹಳ ಇಷ್ಟವಾದಂತ ಒಂದು ಅಧ್ಯಾಯ. This is not only Acts of the Apostle, this is the Acts of the Holy Spirit. ಇದು ಅಪೊಸ್ತಲ ಕೃತ್ಯಗಳು ಮಾತ್ರವಲ್ಲ, ಪವಿತ್ರಾತ್ಮನ ಕೃತ್ಯಗಳಾಗಿದೆ. The Acts of the Holy Spirit through the apostles. ಪವಿತ್ರಾತ್ಮನ ಕಾರ್ಯಗಳು ಅಪೊಸ್ತಲರ ಜೀವಿತದ ಒಂದಿಗೆ. If there is no Acts of the Holy Spirit, there is no Acts of the Apostle. ಪವಿತ್ರಾತ್ಮನ ಕ್ರಿಯೆಗಳು ಇಲ್ಲ ಎಂಬುದಾಗಿ ಇರುವುದಾದರೆ ಅಲ್ಲಿ ಅಪೊಸ್ತಲ ಕೃತ್ಯಗಳು ಕಾರ್ಯಗಳು ಸಹ ಇರಲಿಕ್ಕೆ ಸಾಧ್ಯವಿಲ್ಲ. This is going to be turned again in this land very soon. ಅದು ಈ ಒಂದು ಪ್ರಾಂತ್ಯದಲ್ಲಿ ಸಹ, ಈ ಒಂದು ಸ್ಥಳದಲ್ಲಿ ಸಹ ಅದು ಬಹು ಶೀಘ್ರದಲ್ಲಿ ನಡೆಯಲಿಕ್ಕಿದೆ. Every chapter in the Bible, in the New Testament, there is a beginning and an end. ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ಎಲ್ಲ ಅಧ್ಯಾಯಗಳಲ್ಲಿ ಅಲ್ಲಿ ಒಂದು ಪ್ರಾರಂಭ ಇದೆ, ಅಂತ್ಯ ಇದೆ. But in the Acts of this Holy Spirit, only just a beginning, no end. ಅಪೊಸ್ತಲ ಕೃತ್ಯಗಳಲ್ಲಿ ಮಾತ್ರ ಅಲ್ಲಿ ಪ್ರಾರಂಭ ಇದೆ, ಅಲ್ಲಿ ಅಂತ್ಯ ಇಲ್ಲ. Until Jesus coming back to this world, then only the ending will come. ಯೇಸು ಕ್ರಿಸ್ತನು ಬರುವಾಗ ಮಾತ್ರ ಅಲ್ಲಿ ಒಂದು ಅಂತ್ಯವನ್ನು ಕಾಣಬಹುದು. He who is the author of the beginning and the end. ಆತನು ನಿರೂಪಕನಾಗಿದ್ದಾನೆ, ಆತನು ಪ್ರಾರಂಭಿಸುವಾತನಾಗಿದ್ದಾನೆ ಮತ್ತು ಅಂತ್ಯವನ್ನು ಮಾಡುವಂತ ದೇವರಾಗಿದ್ದಾನೆ. The Acts of the Holy Spirit. ಅಪೊಸ್ತಲ ಕೃತ್ಯಗಳು. Now the Holy Spirit wanted to take this in the Acts chapter 3. ಇಲ್ಲಿ ನಮಗೆ ನಾವು ನೋಡ್ತೇವೆ, ಇಲ್ಲಿ ಅಪೊಸ್ತಲ ಕೃತ್ಯದಲ್ಲಿ ಆತನು 3ನೇ ಅಧ್ಯಾಯಕ್ಕೆ ಕೊಂಡೋಗ್ಲಿಕ್ಕೆ ನಮ್ಮನ್ನು ಬಯಸ್ತಾ ಇದ್ದಾನೆ. Now ಈಗ the verse 3 says Peter and John went to the temple. ಅಲ್ಲಿ ನಾವು ನೋಡ್ತೇವೆ 3ನೇ ಅಧ್ಯಾಯದಲ್ಲಿ ಪೇತ್ರನು ಮತ್ತು ಯೋಹಾನನು ಅಲ್ಲಿ ದೇವಾಲಯಕ್ಕೆ ಹೋಗುತ್ತಿದ್ದಾರೆಂಬುದಾಗಿ. Now Peter and John ಪೇತ್ರ ಮತ್ತು ಯೋಹಾನರು went to the temple. ಅಲ್ಲಿ ದೇವಾಲಯಕ್ಕೆ ಹೋದರು. What is it? Everyone are going to the temple. ಏನ್ ಹೇಳ್ತದೆ? ಎಲ್ಲರೂ ದೇವಾಲಯಕ್ಕೆ ಹೋಗ್ತಾರೆ. Everyone went to the temple on that time. ಎಲ್ಲರೂ ದೇವಾಲಯಕ್ಕೆ ಆ ಸಮಯದಲ್ಲಿ ಹೋದ್ರು. Even the Pharisees, Sadducees, they went to the temple, but the Holy Spirit is focusing. Peter and John went to the temple. ಪರಿಸಾಯರು ಹೋದ್ರು, ಸದ್ದುಕಾಯರು ಹೋದ್ರು, ಎಲ್ಲರೂ ಹೋದ್ರು. ಆದ್ರೆ ಪೇತ್ರ ಯೋಹಾನರಲ್ಲಿ ಮಾತ್ರ ಯೇಸುವಲ್ಲಿ ಫೋಕಸ್ ಮಾಡೋದನ್ನ ನಾವು ನೋಡ್ತೇವೆ. Many big shots, big people or went to the temple, but Holy Spirit, the camera of the Holy Spirit is giving that importance and zooming closely the arrival of the Peter and John coming to the temple. ಅಲ್ಲಿ ನಾವು ನೋಡ್ತೇವೆ ದೊಡ್ಡ ದೊಡ್ಡ ಜನರು ಎಲ್ಲ ಮುಂದೆ ಹೋದ್ರು, ಆದರೆ ಯೇಸುವಿನ ಪವಿತ್ರಾತ್ಮನ ಕ್ಯಾಮ್ರಾ ಅಲ್ಲಿ ಪೇತ್ರ ಮೇಲೆ ಯೋಹಾನ ಮೇಲೆ ಝೂಮ್ ಮಾಡೋದನ್ನ ನಾವು ನೋಡ್ತೇವೆ. Many times the same Peter and John, they came into the temple, but nothing happened. But now the Peter and John coming to the temple is a heading news and breaking news, and it is spread over the important news in the heading of the newspaper and in the television, in everywhere. ಅನೇಕ ಸಲ ಪೇತ್ರ ಯೋಹಾನರು ಆ ದೇವಾಲಯಕ್ಕೆ ಹೋಗಿದ್ದಾರೆ, ಆದರೆ ಈ ಸಲ ಹೋಗುವಾಗ ಎಲ್ಲ ಕಡೆಗಳಲ್ಲಿ ನ್ಯೂಸ್ ಹಬ್ತಾ ಇದೆ, ಎಲ್ಲ ಪತ್ರಿಕೆಗಳಲ್ಲಿ ಈ ನ್ಯೂಸ್ಗಳು ಹಬ್ತಾ ಇದೆ, ಅಲ್ಲಿ ಬಿಡುಗಡೆಗಳು ನಡೆಯುತ್ತಿರುವುದನ್ನು ನೋಡಿ. ಆಮೆನ್. But Peter and John, ಪೇತ್ರ ಯೋಹಾನರು they become the important person
they are arriving to the temple. ಅವರು ಮುಖ್ಯ ವ್ಯಕ್ತಿಗಳಾಗಿ ಅಲ್ಲಿ ದೇವಾಲಯಕ್ಕೆ ಬರ್ತಾ ಇರೋದನ್ನು ನೋಡ್ತೇವೆ. What is the special in it? What is the secret of it? ಅದರ ಒಂದು ಗೂಢಾರ್ಥ ಏನು? Listen to me very carefully. ನೀವು ತುಂಬಾ ಜಾಗೃತಿಯಿಂದ ಕೇಳಿಕೊಳ್ಳಿ. Many times they came along with Jesus into this temple, but this is the first time they are coming alone, Peter and John, into the temple. ಅನೇಕ ಸಲ ಯೇಸು ಸ್ವಾಮಿಯೊಂದಿಗೆ ಈ ಪೇತ್ರ ಯೋಹಾನರು ಬಂದಿದ್ದಾರೆ, ಆದರೆ ಈಗ ಮಾತ್ರ ಅವರು ಮಾತ್ರ ಅಲ್ಲಿ ಬರುವುದನ್ನು ನಾವು ನೋಡ್ತೇವೆ. Everywhere something is happening. Oh, Peter and John is coming. Peter and John is coming. ಎಲ್ಲ ಕಡೆಯಲ್ಲಿ ಒಂದು ರೀತಿಯಾಗಿ ಆಗ್ತದೆ. ಓ ಪೇತ್ರ ಯೋಹಾನರು ಬರ್ತಾ ಇದ್ದಾರೆ, ಪೇತ್ರ ಯೋಹಾನರು ಬರ್ತಾ ಇದ್ದಾರೆ ಎಂಬುದಾಗಿ. Because this is the first arrival of the Peter and John after receiving the fire anointing from that upper room. ಇಲ್ಲಿ ಫಸ್ಟ್ ಮೊದಲನೇದಾಗಿ ನೋಡ್ತೇವೆ, ಅಲ್ಲಿ ನಾವು ಪವಿತ್ರಾತ್ಮನಿಂದ ಹೊಂದಿಕೊಂಡವರಾಗಿ ಮೊದಲನೇದಾಗಿ ಪೇತ್ರ ಯೋಹಾನರು ದೇವಾಲಯಕ್ಕೆ ಬರುವುದನ್ನು ನಾವು ನೋಡ್ತೇವೆ. This is the first arrival after receiving the fire from the upper room and entering into the temple. ಅಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮನಿಂದ ಬೆಂಕಿಯನ್ನು ಹೊಂದಿದ ನಂತರ ಪೇತ್ರ ಯೋಹಾನರು ಅಲ್ಲಿ ಮೇಲಂತಸ್ತಿಗೆ ಬರುವುದನ್ನು ನಾವು ನೋಡ್ತೇವೆ. Now they becoming the heroes. ಈಗ ಅವರು ಹೀರೋಗಳಾಗಿ ಬರ್ತಾ ಇದ್ದಾರೆ. Because the Holy Spirit is with them. ಯಾಕೆಂದ್ರೆ ಪವಿತ್ರಾತ್ಮನ ಅವರ ಜೊತೆಗಿದ್ದಾನೆ. But listen to me very carefully. ಇಲ್ಲಿನ ಜಾಗೃತಿಕೆಯಿಂದ ಕೇಳಿಕೊಳ್ಳಿ. What made such importance to the Peter and John's arrival to the temple? ಯಾಕೆ ಅಷ್ಟೊಂದು ಮುಖ್ಯತ್ವ ಪೇತ್ರ ಯೋಹಾನರು ಬರುವುದರಿಂದ? The fire anointing. ಬೆಂಕಿಯ ಅಭಿಷೇಕ. They are straight away coming after the upper room into the temple. ಆ ಮೇಲಂತಸ್ತಿನ ಕೋಣೆಯೊಳಗಿಂದ ಪವಿತ್ರಾತ್ಮನ ಬೆಂಕಿಯ ಹೊಂದಿಕೊಂಡು ದೇವಾಲಯಕ್ಕೆ ಮೊದಲ ಬಾರಿ ಬರ್ತಾ ಇದ್ದಾರೆ. Their character is changed. Their face is changed. Their nature is changed. Their speech is changed. Their preaching is changed. ಅವರ ನಡತೆ ಬದಲಾಗಿದೆ, ಅವರ ನೋಟ ಬದಲಾಗಿದೆ, ಅವರ ಒಂದು ಸಂದೇಶ ಬದಲಾಗಿದೆ. When they are looking in the eyes, something, the fire is coming out. ಅವರ ಕಣ್ಣುಗಳನ್ನು ನೋಡುವಾಗ ಅಲ್ಲಿಂದ ಬೆಂಕಿ ಬರ್ತಾ ಇದೆ. When they started to walk, the fire also coming along with their walking. ಅವರು ನಡೀತಾ ಬರುವಾಗ ಅವರ ಜೊತೆಗೆ ಬೆಂಕಿ ಬರ್ತಾ ಇದೆ. Hallelujah. The Holy Spirit is the best cameraman. ಅಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮನ ಒಂದು ಬೆಸ್ಟ್ ಕ್ಯಾಮರಾಮ್ಯಾನ್ ಆಗಿದ್ದಾನೆ. First he is zooming the Peter and John's arrival very closely from the long to the close. ಅಲ್ಲಿ ನಾವು ನೋಡ್ತೇವೆ ಪೇತ್ರ ಯೋಹಾನರು ತುಂಬಾ ಹತ್ತಿರದಿಂದ ಝೂಮ್ ಮಾಡುವಂತದನ್ನು ನಾವು ನೋಡ್ತೇವೆ. Even Peter and John cannot understand why these people are getting alert and something is happening while we are walking. ಪೇತ್ರ ಯೋಹಾನರಿಗೆ ಸಹ ಅರ್ಥ ಆಗ್ತಾ ಇಲ್ಲ, ಯಾಕೆ ಈ ಜನರೆಲ್ಲ ಇಷ್ಟೊಂದು ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರೆ, ಏನಾಗ್ತಾ ಇದೆ ಎಂಬುದಾಗಿ. They are straight away coming from the upper room to this temple of God after the receiving the fire. Amen. ಪೇತ್ರ ಯೋಹಾನರು ಅಲ್ಲಿ ಬೆಂಕಿಯನ್ನು ಹೊಂದಿಸಿಕೊಂಡವರಾಗಿ ಮೇಲಂತಸ್ತಿನ ಕೋಣೆಯೊಳಗಿಂದ ಡೈರೆಕ್ಟ್ ಆಗಿ ಅವರು ದೇವಾಲಯಕ್ಕೆ ಬರ್ತಾ ಇದ್ದಾರೆ. Listen to me, my people of God. ದೇವಜನರೇ ಕೇಳಿಕೊಳ್ಳಿರಿ. What made such importance? ಏನು ಆ ಮುಖ್ಯತ್ವ ಅಲ್ಲಿ? The anointing of the Holy Spirit. ಪವಿತ್ರಾತ್ಮನ ಅಭಿಷೇಕ. Peter and John received the fire anointing. ಪೇತ್ರ ಯೋಹಾನರು ಅಲ್ಲಿ ಬೆಂಕಿಯ ಅಭಿಷೇಕವನ್ನು ಹೊಂದಿಕೊಂಡರು. God wanted to make a difference between that Egyptian and Israel people. ದೇವರಲ್ಲಿ ಐಗುಪ್ತ್ಯರ ಮತ್ತು ಇಸ್ರಾಯೇಲರ ಮಧ್ಯದಲ್ಲಿ ಒಂದು ಡಿಫರೆನ್ಸ್ ಅನ್ನು ಮಾಡಲಿಕ್ಕೆ ಬಯಸ್ತಾನೆ. God wanted to make a difference between his people and Gentile people. ದೇವ ಜನರ ಮಧ್ಯದಲ್ಲಿ ಮತ್ತು ಅನ್ಯ ಜನರ ಮಧ್ಯದಲ್ಲಿ ಒಂದು ವ್ಯತ್ಯಾಸವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ. God wanted to make a difference between his servants and the worldly servants. ದೇವರು ಆತನ ದೇವ ಸೇವಕರ ಮತ್ತು ಇನ್ನು ಅನೇಕ ಹೊರಗಿರುವಂತಹ ಸೇವಕರ ಮಧ್ಯದಲ್ಲಿ ಒಂದು ವ್ಯತ್ಯಾಸವನ್ನು ತರಲಿಕ್ಕೆ ಬಯಸ್ತಾ ಇದ್ದಾನೆ. What is making such importance? ಅಲ್ಲಿ ಯಾವುದು ಮುಖ್ಯತ್ವವನ್ನು ಕೊಡ್ತಾ ಇದೆ? What is making such a difference? ಅಲ್ಲಿ ಯಾವುದು ಒಂದು ಉತ್ತಮವಾದಂತ ವ್ಯತ್ಯಾಸವನ್ನು ತೋರಿಸ್ತಾ ಇದೆ? Your anointing is making such a difference between you and others. ನಿಮ್ಮ ಒಂದು ಅಭಿಷೇಕ ಅಲ್ಲಿ ಮತ್ತೆ ಇನ್ನೊಂದು ಜನರ ಮತ್ತೆ ನಿಮ್ಮ ಮಧ್ಯದಲ್ಲಿ
anointing which is in you is giving such a important, because you are the important person in this hour, in this place, into this whole world. ಈ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ, ಈ ಸಭೆಯಲ್ಲಿ, ಈ ಒಂದು ಸ್ಥಳದಲ್ಲಿ ಒಂದು ವ್ಯತ್ಯಾಸವನ್ನು ತರುವಂತದ್ದಾಗಿದೆ. The anointing of the Holy Spirit is giving a new identity because you are something special. ದೇವರ ಅಭಿಷೇಕವು ನಿಮ್ಮಲ್ಲಿ ಒಂದು ಮುಖ್ಯತ್ವವನ್ನು ಕೊಡುವಂತದ್ದಾಗಿದೆ, ಯಾಕೆಂದರೆ ನೀವು ಅತಿ ಮುಖ್ಯವಾದಂತ ಮಕ್ಕಳು. If you have such a mighty anointing, you are the different person. ನೀವು ಅಂತ ಅಭಿಷೇಕವನ್ನು ಹೊಂದಿದವರಾಗಿರುವುದಾದರೆ ನೀವು ವ್ಯತ್ಯಾಸವುಳ್ಳವರಾಗಿದ್ದೀರಿ. If you feel such a mighty anointing in you, you are such a great personality. ನೀವು ಅಷ್ಟು ಪರಾಕ್ರಮ ಉಳ್ಳವರಾಗಿದ್ರೆ ನೀವೊಂದು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿದವಂತ ಮಕ್ಕಳಾಗಿದ್ದೀರಿ. This time Peter and John is arriving to the temple. ಈಗ ಪೇತ್ರ ಯೋಹಾನರು ದೇವಾಲಯಕ್ಕೆ ಒಳಗೆ ಬರ್ತಾರೆ. Hallelujah. Hallelujah. Peter and John, they become that important in the history. ಆ ಒಂದು ಇತಿಹಾಸದಲ್ಲಿ ಆ ದಿನವು ಅದು ಬರೆಯಲ್ಪಟ್ಟಿದೆ. Listen to me very carefully. ತುಂಬಾ ಸೂಕ್ಷ್ಮವಾಗಿ ಕೇಳಿರಿ. In KJV it gives, other Bible says Peter and John went to the temple. KJV ಅಲ್ಲಿ ಬಿಟ್ಟು ಬೇರೆ ಬೈಬಲ್ ಅನ್ನು ನೋಡ್ತೇವೆ ಪೇತ್ರ ಯೋಹಾನರು ದೇವಾಲಯಕ್ಕೆ ಹೋದರೆಂಬುದಾಗಿ. But KJV says something different. ಆದರೆ KJV ಯು ವ್ಯತ್ಯಾಸಕರವಾಗಿ ಹೇಳ್ತದೆ. Peter and John went up together into the temple. ಪೇತ್ರ ಯೋಹಾನರು ಜೊತೆಯಾಗಿ ಅಲ್ಲಿ ದೇವಾಲಯಕ್ಕೆ ಹೋದರೆಂಬುದಾಗಿ ಹೇಳ್ತದೆ. Peter and John went up together into the temple. ಪೇತ್ರ ಯೋಹಾನರು ಜೊತೆಯಾಗಿ ದೇವಾಲಯಕ್ಕೆ ಹೋದರೆಂಬುದಾಗಿ ಹೇಳುತ್ತದೆ. Hallelujah. Hallelujah. Anyone come to me? Come. ಯಾರಾದರೂ ಒಬ್ರು ಬನ್ರಿ ಇಲ್ಲಿ. Shike lebra halbro totora. Dere. Come on. No. Listen to me. ಇಲ್ಲಿ ನನ್ನನ್ನು ಕೇಳ್ರಿ. Peter and John went up together into the temple. ಪೇತ್ರ ಯೋಹಾನರು ಜೊತೆಯಾಗಿ ದೇವಾಲಯಕ್ಕೆ ಹೋದರು. Peter is a old man. ಪೇತ್ರನು ಒಬ್ಬ ಮುದುಕನಾಗಿದ್ದಾನೆ. John is a very young person, but they went up together into the temple. ಯೋಹಾನನು ಯವನಸ್ಥನಾಗಿದ್ದಾನೆ, ಆದರೆ ಇಬ್ಬರು ಜೊತೆಯಾಗಿ ದೇವಾಲಯಕ್ಕೆ ಹೋದರು. ಪೇತ್ರ is uneducated. ಪೇತ್ರನು ಆತನು ವಿದ್ಯೆ ಇಲ್ಲದವನಾಗಿದ್ದ. John is educated, but they went up together into the temple. ಯೋಹಾನನು ವಿದ್ಯಾವಂತನಾಗಿದ್ದ, ಆದರೆ ಇಬ್ಬರು ಜೊತೆಯಾಗಿ ದೇವಾಲಯಕ್ಕೆ ಹೋದರು. Peter is a very aggressive, but John is a very soft nature. ಪೇತ್ರನಲ್ಲಿ ತುಂಬಾ ಕ್ರೂರ ವ್ಯಕ್ತಿಯಾಗಿದ್ದ, ಆದರೆ ಯೋಹಾನನು ತುಂಬಾ ಒಂದು ಮೃದುವಾಗಿದ್ದ. But they went up together into the temple. ಆದರೆ ಇಬ್ಬರು ಜೊತೆಯಾಗಿ ದೇವಾಲಯಕ್ಕೆ ಹೋದರು. The Peter is a low caste in the community of Jew, but John is the high caste in the community of Jew. ಪೇತ್ರನು ಒಂದು ಕೀಳಾದ ಒಂದು ಕುಲದವನಾಗಿದ್ದನು, ಆದರೆ ಯೋಹಾನನು ಮೇಲಂತಸ್ತಿನ ಒಂದು ಕುಲದವನಾಗಿದ್ದನು. But they went up together into the temple. ಆದರೆ ಇಬ್ಬರು ಸಹ ದೇವಾಲಯಕ್ಕೆ ಜೊತೆಯಾಗಿ ಹೋದರು. Peter is a very low person, but John is a white collar job, but they went up together into the temple. ಪೇತ್ರನು ಒಬ್ಬ ಕೀಳಾದ ವ್ಯಕ್ತಿಯಾಗಿದ್ದ, ಆದರೆ ಯೋಹಾನನು ಎಲ್ಲದರಲ್ಲಿ ವೈಟ್ ಕಾಲರ್ ಅಂದ್ರೆ ಮೇಲಂತಸ್ತಿನ ವ್ಯಕ್ತಿಯಾಗಿದ್ದ. Two different character, two different nature, two different color, two different community, but they went up together into the temple. ಬೇರೆ ವ್ಯಕ್ತಿತ್ವದವರಾಗಿದ್ರು, ಬೇರೆ ಬಣ್ಣದವರಾಗಿದ್ರು, ಬೇರೆ ಸಮೂಹದವರಾಗಿದ್ರು, ಆದರೆ ಇಬ್ಬರು ಜೊತೆಯಾಗಿ ದೇವಾಲಯಕ್ಕೆ ಹೋದರು. When the anointing comes, no color, no creed, no community, no partiality, no educational qualification. ಅಭಿಷೇಕವು ಬಂದಾಗ ಭಾಷೆ ಭೇದ ಯಾವುದೂ ಇಲ್ಲದೆ, ಯಾವುದೇ ವರ್ಣ ಭೇದವಿಲ್ಲದೆ ಅವರು ಜೊತೆಯಾಗಿ ದೇವಾಲಯಕ್ಕೆ ಹೋದರು. Two different character with the two different nature, God united, which is united, the anointing of the Holy Spirit united. Peter and John went up together
together into the temple. ವರ್ಣ ಭೇದ ಆಗಿದ್ದರು, ಕಮ್ಯುನಿಟಿ ಬೇರೆ ಆಗಿದ್ದರು, ಎಲ್ಲವೂ ಬೇರೆ ಬೇರೆ ಆಗಿದ್ದರು, ಇಬ್ಬರು ಒಂದೇ ಆಗಿ ಅಲ್ಲಿ ಮಾಡಲ್ಪಟ್ಟರು. Thank you, brother. God ಧನ್ಯವಾದ, bless you. ಧನ್ಯವಾದ ಸಹೋದರರೇ. The two different character, two different color, two different qualified people, but they went up together because anointing of the Holy Spirit. ಬೇರೆ ವ್ಯಕ್ತಿತ್ವವನ್ನು ಉಳ್ಳವರಾಗಿದ್ರು, ಬೇರೆ ವರ್ಣಗಳನ್ನು ಉಳ್ಳವರಾಗಿದ್ರು, ವಿದ್ಯಾವಂತರಲ್ಲದಿದ್ರು, ಇಬ್ಬರು ಜೊತೆಯಾಗಿ ಹೋದರು. Anointing is uniting the two different characters. ಅಭಿಷೇಕವು ಎರಡು ನಡತೆಯುಳ್ಳವರನ್ನಲ್ಲಿ ಒಂದಾಗಿ ಮಾಡಿತು. Peter very aggressive, but John is a very soft nature. ಅಲ್ಲಿ ಪೇತ್ರನು ಕ್ರೂರಿಯಾಗಿದ್ದನು, ಆದರೆ ಯೋಹಾನನು ಮೃದು ಸ್ವಭಾವವಾಗಿದ್ದನು. But God united. ಆದರೆ ದೇವರು ಒಂದು ಮಾಡಿದರು. Through the anointing of the Holy Spirit. ಅಭಿಷೇಕದ ಮೂಲಕ. We are united not by your color, not by your community, not by your class, but by the anointing of the Holy Spirit. ನಾವು ಒಂದಾಗಿ ಮಾಡಲ್ಪಟ್ಟಿದ್ದೇವೆ ನಿಮ್ಮ ಒಂದು ಬಣ್ಣದಿಂದಲ್ಲ, ನಿಮ್ಮ ಸಮುದಾಯದಿಂದಲ್ಲ, ಆದರೆ ದೇವರ ಪವಿತ್ರಾತ್ಮನ ಅಭಿಷೇಕದಿಂದ. The anointing is that important. ಅಭಿಷೇಕವು ಅಲ್ಲಿ ಪ್ರಾಮುಖ್ಯವಾದದ್ದು. If the anointing is in you, if the fire is in you, you will be that important person to shake the land upside down in this area. ನಿಮ್ಮ ಒಳಗೆ ಅಭಿಷೇಕವಿರುವುದಾದರೆ, ನಿಮ್ಮ ಒಳಗೆ ಅಗ್ನಿ ಇರುವುದಾದರೆ, ಈ ಸ್ಥಳವನ್ನು ನಡಗಿಸಲಿಕ್ಕೆ ನೀವು ಮುಖ್ಯವಾದ ವ್ಯಕ್ತಿಯಾಗಿದ್ದೀರಿ. Peter and John went up together into the temple. ಪೇತ್ರ ಯೋಹಾನರು ಜೊತೆಯಾಗಿ ದೇವಾಲಯದ ಒಳಕ್ಕೆ ಹೋದರು. Now the cameraman, Holy Spirit, is zooming in other side, other direction. ಇಲ್ಲಿ ಪವಿತ್ರಾತ್ಮನೆಂಬ ಒಂದು ಕ್ಯಾಮ್ರಾಮನ್ ಇನ್ನೊಂದು ಕಡೆಯಲ್ಲಿ ತನ್ನ ಕ್ಯಾಮ್ರಾವನ್ನು ಝೂಮ್ ಮಾಡ್ತಾ ಇದ್ದಾರೆ. There is a person who is from the mother's womb, is a lamb, is unable to walk. He carried by 4 people and put under the side of the gate of the beautiful. ಅಲ್ಲಿ ನಾವು ನೋಡ್ತೇವೆ, ಇನ್ನೊಂದು ಸೈಡ್ ಕ್ಯಾಮ್ರಾವನ್ನು ನೋಡುವಾಗ ಒಬ್ಬ ನಡಿಲಿಕ್ಕೆ ಆಗದೇ ಇರುವಂತ ವ್ಯಕ್ತಿಯನ್ನು ಅಲ್ಲಿ ತಂದು ಅಲ್ಲಿ ಇಟ್ರು. There is a 4 people are carrying him. 4 ಜನರು ಅವನನ್ನು ಎತ್ತುಕೊಂಡು ಬಂದರು. They are taking and putting under the gate of the beautiful. ಅಲ್ಲಿ ನಾವು ನೋಡ್ತೇವೆ, ಸುಂದರವಾದಂತಹ ಒಂದು ದ್ವಾರಗಳ ಬಳಿಯಲ್ಲಿ ಬಂದು ಅವತನನ್ನು ಇಟ್ರು. He is always begging, used to beg from the gate of the beautiful. ಅಲ್ಲಿ ಸುಂದರ ದ್ವಾರಗಳ ಅಲ್ಲಿ ನಮ್ಮ ಬಳಿಯಲ್ಲಿ ಆತನು ಯಾವಾಗಲೂ ಭಿಕ್ಷೆ ಬೇಡುವ ಆತನಾಗಿದ್ದಾನೆ. He is begging from the people who are entering into the temple through the gate of the beautiful. ಯಾರೆಲ್ಲ ದೇವಾಲಯದೊಳಗೆ ಹೋಗ್ತಾರೋ ಅವರಲ್ಲಿ ಆತನು ಭಿಕ್ಷೆ ಬೇಡುತ್ತಿದ್ದನು. Since from a long years it is the habit and it's become the customs, he become the beggar and crippled man. ಆತನೊಬ್ಬ ಭಿಕ್ಷುಕನಾಗಿ ಕುಂಟನಾಗಿ ಆ ಒಂದು ಸುಂದರ ದ್ವಾರಗಳ ಬಳಿಯಲ್ಲಿ ಯಾವಾಗಲೂ ಭಿಕ್ಷೆ ಬೇಡುವ ಆತನಾಗಿದ್ದ. ಅದು ಆತನ ಹವ್ಯಾಸವಾಗಿತ್ತು. He is used to beg in the hand to the who are entering into the temple. ಯಾರೆಲ್ಲ ದೇವಾಲಯಕ್ಕೆ ಹೋಗ್ತಾರೋ ಅವರ ಮುಂದೆ ಕೈ ಚಾಚುವನಾಗಿದ್ದನು. The name who is sitting, the crippled beggar, is beautiful gate. ಆತನು ಆ ಒಂದು ಸುಂದರ ಅಲ್ಲಿ ಕೂತ್ಕೊಳ್ತಿದ್ದ ವ್ಯಕ್ತಿಯ ಹೆಸರು, ಆತನು ಸುಂದರ ದ್ವಾರಗಳ ಮುಂದೆ ಕೂತ್ಕೊಂಡಿರುವಂತ ವ್ಯಕ್ತಿ ಎಂಬುದಾಗಿ. The name of the gate is beautiful, but sitting that person is very pathetic. ಅಲ್ಲಿ ನಾವು ನೋಡ್ತೇವೆ, ಆ ಒಂದು ಸುಂದರ ದ್ವಾರಗಳಿದ್ದವು, ಆದರೆ ಸುಂದರ ದ್ವಾರಗಳ ಬಳಿಯಲ್ಲಿ ಕೂತ್ಕೊಂಡಿದ್ದವನು ತುಂಬಾ ಒಂದು ನಿರಾಶೆಯುಳ್ಳಂತದ್ದು. The gate is so beautiful, but the person who is sitting under the gate is a very, very problematic, pathetic. ಅಲ್ಲಿ ನಾವು ನೋಡ್ತೇವೆ, ದ್ವಾರಗಳು ತುಂಬಾ ಸುಂದರವಾಗಿದ್ದವು, ಆದರೆ ಅಲ್ಲಿ ಕುಳಿತುಕೊಂಡ ವ್ಯಕ್ತಿಯು ತುಂಬಾ ನಿರಾಶೆಯುಳ್ಳಂತ ಒಬ್ಬ ಕಂಗಾಲಾಗಿರುವಂತ ವ್ಯಕ್ತಿಯಾಗಿದ್ದನು. Now the Peter and John is about to enter into the temple. ಈಗ ಪೇತ್ರ ಯೋಹಾನರು ಆ ದ್ವಾರಗಳ ಬಳಿಯಲ್ಲಿ ಅಲ್ಲಿ ಒಳಗೆ ಹೋಗುವವರಾಗಿದ್ರು. About to enter, they are seeing the same beggar, same crippled man
is sitting in the gate of the beauty. ಅವರಲ್ಲಿ ಮುಂದೆ ಹೋಗುವಾಗ ಅಲ್ಲಿ ಅದೇ ವ್ಯಕ್ತಿಯು ಆ ಸುಂದರ ದ್ವಾರಗಳ ಬಳಿಯಲ್ಲಿ ಕುಳಿತಿರುವುದನ್ನು ಅವರು ನೋಡ್ತಾರೆ. He know, Peter and John know who is the crippled man. ಪೇತ್ರ ಯೋಹಾನರಿಗೆ ಗೊತ್ತು ಆ ಕುಂಟನು ಯಾರು ಎಂಬುದಾಗಿ. Many times when he came along with Jesus, he seen the same the crippled man in the gate of the beautiful. ಯೇಸು ಸ್ವಾಮಿ ಜೊತೆ ಬರುವಾಗ ಅದೇ ಕುಂಟನಾದ ವ್ಯಕ್ತಿಯನ್ನು ಅನೇಕ ಬಾರಿ ಅವರು ನೋಡಿದ್ದಾರೆ. But ಆದರೆ this time ಈ ಸಮಯ something is happening into the mind, their spirit of the Peter and John. ಈಗ ಬರುವಾಗ ಪೇತ್ರ ಯೋಹಾನರ ಒಂದು ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಏನೋ ಒಂದು ನಡೀತಾ ಇದೆ. Whenever he used to come previously, he used to see the same crippled man, and they will never bother, never mind, they will go straight away enter into this temple. ಪ್ರತಿ ಸಲ ಬರುವಾಗ ಆ ವ್ಯಕ್ತಿಯನ್ನು ಅವರು ನೋಡ್ತಾರೆ ಮತ್ತು ದೇವಾಲಯದ ಒಳಗೆ ಹೋಗ್ತಾ ಅವರು ಯಾವುದೇ ಆಲೋಚನೆಗಳನ್ನು ಮಾಡದೆ ಮುಂದೆ ಹೋಗ್ತಾ ಇದ್ರು. In the same way, the crippled beggar know who is the Peter and John. ಆ ಒಂದು ಕುಂಟನಿಗೆ ಸಹ ಗೊತ್ತು ಯಾರು ಪೇತ್ರ ಯೋಹಾನರು ಎಂಬುದಾಗಿ. So he used to beg as usual to Peter and John also. ಪೇತ್ರ ಯೋಹಾನರ ಬಳಿಯಲ್ಲಿ ಸಹ ಯಥಾ ಪ್ರಕಾರವಾಗಿ ಆತನು ಭಿಕ್ಷೆ ಬೇಡುತ್ತಿದ್ದ. The crippled men know they are a shepherd boy. Peter John is a shepherd man. What they can do? ಪೇತ್ರ ಯೋಹಾನರು ಕುರುಬರಾಗಿರೋದ್ರಿಂದ ಶೆಪರ್ಡ್ ಮ್ಯಾನ್ ಆಗಿರೋದ್ರಿಂದ ಅವರಿಗೆ ಗೊತ್ತು ಅವರಿಗೆ ಆತನ ಏನ್ ಮಾಡಬಹುದು ಎಂಬುದಾಗಿ. But Peter and John is urgent to about to enter into the temple. ಪೇತ್ರ ಯೋಹಾನರಲ್ಲಿ ಮುಂದೆ ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ. Now something is stopped Peter and John. ಪೇತ್ರ ಯೋಹಾನರನ್ನು ಏನೋ ಒಂದು ತಡೆದು ನಿಲ್ಲಿಸ್ತಾ ಇದೆ. When he seen the crippled beggar, that very moment Peter and John stopped and looked at him. ಅಲ್ಲಿ ನಾವು ನೋಡ್ತೇವೆ ಆ ಕುಂಟನನ್ನು ನೋಡಿದ ಕೂಡಲೇ ಪೇತ್ರ ಯೋಹಾನರು ನಿಂತು ಅಲ್ಲಿ ಆ ಕುಂಟನನ್ನು ನೋಡುವುದನ್ನು ನೋಡ್ತೇವೆ. Then they speak, look at on us. ಅವರು ಹೇಳ್ತಾರೆ ನಮ್ಮನ್ನು ನೋಡು. Peter and John says, look at on us. ಪೇತ್ರ ಯೋಹಾನರು ಹೇಳಿದ್ರು ನಮ್ಮನ್ನು ನೋಡು. The crippled man know who is the Peter and John already. ಕುಂಟನಿಗೆ ಗೊತ್ತು ಪೇತ್ರ ಯೋಹಾನರು ಯಾರು ಎಂಬುದಾಗಿ. The Peter and John know who is this crippled man also. ಪೇತ್ರ ಯೋಹಾನರಿಗೆ ಸಹ ಗೊತ್ತು ಈ ಕುಂಟನು ಯಾರು ಎಂಬುದಾಗಿ. But something is inside of the Peter and John is making something. ಪೇತ್ರ ಯೋಹಾನರ ಒಂದು ಹೃದಯದಲ್ಲಿ ಸಹ ಏನೋ ಒಂದು ನಡೀತಾ ಇರೋದನ್ನು ಅವರು ಅನುಭವಿಸ್ತಾ ಇದ್ದಾರೆ. They give, look at on us. ಅವರು ಹೇಳ್ತಾ ಇದ್ದಾರೆ ನಮ್ಮನ್ನು ನೋಡು. I would like to tell you today. ನಾನು ಈ ದಿನ ನಿಮ್ಮಲ್ಲಿಗೆ ಹೇಳಿಕೆ ಬಯಸ್ತೇನೆ. What happened to the Peter and John? ಪೇತ್ರ ಯೋಹಾನರಿಗೆ ಏನಾಯಿತು? Because now they are coming from that straight away from the upper room experience to this temple. ಮೇಲಂತಸ್ತಿನ ಕೋಣೆಯೊಳಗಿಂದ ಅನುಭವ ಉಳ್ಳವರಾಗಿ ಆ ದೇವಾಲಯಕ್ಕೆ ಬರ್ತಾ ಇದ್ದಾರೆ ನೇರವಾಗಿ. They came after that fire anointing into enter with this temple. ಅಲ್ಲಿ ಬೆಂಕಿಯ ಅಭಿಷೇಕವನ್ನು ಹೊಂದಿದವರಾಗಿ ದೇವಾಲಯಕ್ಕೆ ಬರ್ತಾ ಇದ್ದಾರೆ. The anointing will never keep them alone because something special is inside of us. ಅಭಿಷೇಕವು ಅಲ್ಲಿ ಅವರು ಒಬ್ಬರನ್ನಾಗಿ ಬಿಟ್ಟಿಲ್ಲ, ಏನೋ ಒಂದು ಒಳಗೆ ನಡೀತಾ ಇದೆ. Look at on us. ನಮ್ಮನ್ನು ನೋಡು. But it made an expectation to the crippled man. ಆದರೆ ಆ ಕುಂಟನಿಗೆ ಏನೋ ಒಂದು ಎದುರು ನೋಡುವಿಕೆಯಿಂದ ಆತ ನೋಡ್ತಾ ಇದ್ದಾನೆ. Something he is going to give, something, that expectation is happened because of the anointing. ಆ ಒಂದು ಅಭಿಷೇಕದ ನಿಮಿತ್ತ ಏನೋ ಒಂದು ಕೊಡ್ತಾನೆ ಎಂಬುದಾಗಿ ಅಲ್ಲಿ ಎದುರು ನೋಡ್ತಾ ಇದ್ದಾನೆ ಕುಂಟನು. Your anointing will make expectation to everyone in this world. ಈ ಅಭಿಷೇಕ, ನಿಮ್ಮಲ್ಲಿರುವಂತಹ ಅಭಿಷೇಕವು ಏನೋ ಒಂದನ್ನು ಉಂಟು ಮಾಡ್ತದೆ ಈ ಸ್ಥಳದಲ್ಲಿ. With that fire, Peter and John, look at on us. I have a message. We have a message for you. ಪೇತ್ರ ಯೋಹಾನರು ಹೇಳ್ತಾ ಇದ್ದಾರೆ ನಿನಗೊಂದು ಸಂದೇಶವಿದೆ ನಮ್ಮಿಂದ. You crippled man,
we have a message for you. ಕುಂಟನೆ ನಿನಗೊಂದು ಸಂದೇಶವಿದೆ. In the same way, I am telling, if you understand your anointing, when you are realized the fire of the Holy Spirit is in you, you can challenge to this Mangalore, this Udupi, oh Karnataka, land of Karnataka, look at on us. We have a message to change and make everything different. ನಿಮ್ಮ ಒಳಗೆ ಅಭಿಷೇಕ ಇರುವುದಾದ್ರೆ ಈ ಉಡುಪಿಗೆ, ಈ ಕರ್ನಾಟಕಕ್ಕೆ, ಈ ಮಂಗಳೂರಿಗೆ ನೀವೊಂದು ಚಾಲೆಂಜ್ ಆಗಿ ಹೇಳ್ಬೋದು, ನನ್ನನ್ನು ನೋಡು ಎಂಬುದಾಗಿ. You Karnataka, look at us. ಕರ್ನಾಟಕವೇ ನಮ್ಮನ್ನು ನೋಡು. Your anointing will attract the big crowd. ನಿಮ್ಮ ಅಭಿಷೇಕವು ಅನೇಕ ಪಂಗಡಗಳನ್ನು ಅದು ಆಕರ್ಷಿಸುತ್ತದೆ. The fire which is in you is making some attention because you have something special more than we have. ನಿಮ್ಮೊಳಗಿರುವಂತ ಅಭಿಷೇಕವು ಅದು ಅನೇಕ ಜನರನ್ನು ಆಕರ್ಷಿಸುತ್ತದೆ. The fire which is in you will make something different. ನಿಮ್ಮ ಒಳಗಿರುವಂತಹ ಬೆಂಕಿಯು ಏನೋ ಒಂದು ಹೊಸದನ್ನ ಮಾಡುತ್ತದೆ. If you understand, I was filled with this fire anointing, your attitude, your thinking, your character, your nature will not be normal. You will walk and you will swim, you will jump. ನೀವು ಈ ಅಭಿಷೇಕವನ್ನು ಅರ್ಥ ಮಾಡಿಕೊಳ್ಳುವುದಾದರೆ, ಈ ಬೆಂಕಿಯನ್ನು ಅರ್ಥ ಮಾಡಿಕೊಳ್ಳುವುದಾದರೆ ನೀವು ನಡೀತೀರಾ, ನೀವು ಈಚಾಡುವವರಾಗಿರ್ತೀರಾ. If you understand the fire is inside of me, you cannot do the normal ministry. You cannot pray simply. You cannot just do that everything the normal, but everything is abnormal, unusual, that extraordinary. ನಿಮ್ಮ ಒಳಗೆ ಬೆಂಕಿ ಇರುವುದನ್ನು ನೀವು ಅನುಭವಿಸುವುದಾದರೆ ನೀವು ಸಾಧಾರಣವಾಗಿ ಇರುವುದಿಲ್ಲ, ನೀವು ಸಾಧಾರಣವಾಗಿ ಪ್ರಾರ್ಥಿಸುವುದಿಲ್ಲ, ನೀವು ಸಾಧಾರಣವಾಗಿ ಅಲ್ಲಿ ದೇವರೊಂದಿಗೆ ಇರುವುದಿಲ್ಲ, ನೀವು ಎಕ್ಸ್ಟ್ರಾರ್ಡಿನರಿ ಆಗಿ ಕೆಲಸವನ್ನು ಮಾಡುತ್ತೀರಿ. God will heal you, God will look you, God sees you. This is not a ministry. ದೇವರು ನಿಮ್ಮನ್ನು ಗುಣಪಡಿಸ್ತಾರೆ, ದೇವರು ನಿಮ್ಮನ್ನು ನೋಡ್ತಾನೆ, ಆ ಒಂದು ಸೇವೆ ಇದಲ್ಲ. This is the time the fire is in you will give a challenge and give your attention to that expectation to everyone. ಈ ಒಂದು ಸಮಯ, ಈ ಒಂದು ಬೆಂಕಿ ಆ ಒಂದು ಆಕರ್ಷಣೆಗೆ ಒಳಗಾಗುವಂತ, ಆಕರ್ಷಣೆಗೆ ನಡೆಸುವಂತ ಒಂದು ಬೆಂಕಿ ಆಗಿದೆ. Look at on us. ನಮ್ಮನ್ನು ನೋಡಿರಿ. Just you can turn to your neighbor. You neighbor, look at on us. Look at on me. ನಿಮ್ಮ ಹತ್ತಿರದಲ್ಲಿ ಇರುವವರಿಗೆ ಹೇಳ್ರಿ, ನನ್ನನ್ನು ನೋಡು. Something, the fire is inside of you. ನಿಮ್ಮೊಳಗೆ ಒಂದು ಬೆಂಕಿ ಇದೆ. The Peter and John said to the crippled beggar, look at on us. ಪೇತ್ರ ಯೋಹಾನರು ಕುಂಟನಿಗೆ ಹೇಳ್ತಾ ಇದ್ದಾರೆ, ನನ್ನನ್ನು ನೋಡಿರಿ. He know about the Peter and John. They are just they are fishery people. ಅಲ್ಲಿ ಕುಂಟನಿಗೆ ಗೊತ್ತು ಅವರು ಮೀನು ಹಿಡಿಯುವಂತವರು ಎಂಬುದಾಗಿ. Ordinary fishery people. ಸಾಮಾನ್ಯವಾಗಿ ಮೀನು ಹಿಡಿಯುವಂತವರು. What they can give to me. ಅವರು ನನಗೆ ಏನನ್ನು ಕೊಡ್ತಾರೆ? For long 40 years I am begging in this place as a crippled man. 40 ವರ್ಷ ಒಬ್ಬ ಕುಂಟನಾಗಿ ನಾನು ಇಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದೇನೆ. But one arrival of the Peter and John with the fire is talking something different. Oh, pay attention. Look at on us. ಪೇತ್ರ ಯೋಹಾನರ ಈ ಒಂದು ಬರುವಿಕೆ ನಮ್ಮನ್ನು ನೋಡು ಎಂಬುದಾಗಿ ಮಾಡುವಂತದ್ದು ಒಂದು ವಿಶೇಷವಾದಂತ ಹೇಳಿಕೆ ಆಗಿತ್ತು. Now I can challenge you, when you find out the fire of the Holy Spirit is inside of you, your speaking style will change, your preaching style will change, your walking style will change, your moving style will change, even your dressing style will change. ಪವಿತ್ರಾತ್ಮನ ಬೆಂಕಿ ನಿಮ್ಮೊಳಗೆ ಬರುವಾಗ ನೀವು ನಡೆದಾಡುವಂತ ಶೈಲಿ ಬದಲಾಗ್ತದೆ, ನೀವು ಮಾತಾಡುವ ಶೈಲಿ ಬದಲಾಗ್ತದೆ, ನೀವು ಸಂದೇಶ ಕೊಡುವ ಶೈಲಿ ಬದಲಾಗ್ತದೆ, ನಿಮ್ಮ ಒಂದು ಉಡುಪಿನ ಶೈಲಿ ಸಹ ಬದಲಾಗುವಂತದಾಗಿದೆ. Hallelujah. Hallelujah. Now Peter and John said to him, look at on us, I have a message for you. ಪೇತ್ರ ಯೋಹಾನರ ಕುಂಟನ ನೋಡಿ ಹೇಳ್ತಾರೆ, ನಿಮಗೊಂದು ನಿನಗೆ ಒಂದು ಸಂದೇಶವಿದೆ. Your anointing, the fire which is in you, is a great message
to this world. ನಿಮ್ಮೊಳಗಿರುವಂತ ಒಂದು ಅಭಿಷೇಕ ಈ ಲೋಕದಲ್ಲಿರುವಂತವರಿಗೆ ಒಂದು ಸಂದೇಶವಾಗಿದೆ. Listen to me very carefully. ತುಂಬಾ ಜಾಗರೂಕತೆಯಿಂದ ನನ್ನನ್ನು ಕೇಳಿರಿ. Everyone, they are giving the message. ಅಲ್ಲಿ ಎಲ್ಲರೂ ಸಂದೇಶವನ್ನು ಕೊಡ್ತಾರೆ. Politicians are giving the message. ಅಲ್ಲಿ ಅಧಿಕಾರಿಗಳಲ್ಲಿ ಸಂದೇಶವನ್ನು ಕೊಡ್ತಾರೆ. Even the pastors are giving the message. ಸೇವಕರು ಸಂದೇಶವನ್ನು ಕೊಡ್ತಾರೆ. But ಆದ್ರೆ if there is no fire in this message, your message will become the massage. ಅಲ್ಲಿ ಆ ಒಂದು ಸಂದೇಶದಲ್ಲಿ ಬೆಂಕಿ ಇಲ್ಲದೆ ಹೋದರೆ ಅದು ಒಂದು ಮಸಾಜ್ ಆಗಿರ್ತದೆ. A message without a miracle, it is posted a letter without a stamp. ಅಲ್ಲಿ ನಾವು ನೋಡ್ತೇವೆ ಒಂದು ಸಂದೇಶವು ಬೆಂಕಿ ಉಳ್ಳದ ಸಂದೇಶ ಆಗಿರದೆ ಹೋದರೆ ಅದು ಅಡ್ರೆಸ್ ಇಲ್ಲದಂತ ಲೆಟರ್ ಅನ್ನು ಕಳಿಸಿದ ಹಾಗೆ. If you are wrote the letter, but you forget to put the stamp, it will come back to you. ಆ ಒಂದು ಪತ್ರವನ್ನು ಬರೆದು ಸ್ಟಾಂಪ್ ಹಾಕದೆ ಹೋದರೆ ಆ ಒಂದು ಸ್ಥಳವನ್ನು ಅದು ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಅದು ವಾಪಸ್ಸಾಗಿ ನಿಮ್ಮ ಬಳಿಗೆ ಬರ್ತದೆ. Many times our message is returning back to us. ಅನೇಕ ಸಲ ನಿಮ್ಮ ಸಂದೇಶವು ಅದು ತಿರುಗಿ ನಿಮ್ಮ ಬಳಿಗೆ ಬರುವಂತದಾಗಿದೆ. But message with the miracle, the message with the fire will reach and touch and penetrate and shake the land upside down. ಅದ್ಭುತದ ಒಂದು ಅದ್ಭುತದೊಂದಿಗೆ ಇರುವಂತ ಒಂದು ಸಂದೇಶ, ಅಗ್ನಿ ಉಳ್ಳಂತ ಒಂದು ಸಂದೇಶ, ಅದು ಅಲ್ಲಿ ಕಾರ್ಯವನ್ನು ಮಾಡುವಂತದಾಗಿದೆ. Hallelujah. Hallelujah. This is not just a message, but this is a message of the miracle. ಈ ಒಂದು ಸಂದೇಶ ಸಾಮಾನ್ಯವಾದಂತ ಸಂದೇಶ ಅಲ್ಲ, ಅದ್ಭುತದ ಸಂದೇಶವಾಗಿದೆ. This is a message of the healing. ಈ ಒಂದು ಸ್ವಸ್ಥತೆಯ ಸಂದೇಶವಾಗಿದೆ. This is the message of changing. ಇದು ಬದಲಾವಣೆಯ ಸಂದೇಶವಾಗಿದೆ. Look at on us. ನಮ್ಮನ್ನು ನೋಡು. We have no silver, no gold, but I can give what I have. ನಮ್ಮ ಬಳಿ ಬೆಳ್ಳಿ ಇಲ್ಲ, ಬಂಗಾರವಿಲ್ಲ, ಆದ್ರೆ ನನ್ನ ಬಳಿ ಏನಿದೆಯೋ ಅದನ್ನ ನಾನು ನಿಮಗೆ ಕೊಡುತ್ತೇನೆ. Your anointing is more than the silver, more than the gold, more than the diamond, more than the platinum, more than any precious stones. It is heavy precious than ನಿಮ್ಮ ಅಭಿಷೇಕವು ಅದು ಚಿನ್ನಕ್ಕಿಂತಲೂ ಬೆಳ್ಳಿಗಿಂತಲೂ ಅದು ಡೈಮಂಡ್ಗಿಂತಲೂ ಪ್ಲಾಟಿನಂಗಿಂತಲೂ ದೊಡ್ಡದಾದಂತ ಅಭಿಷೇಕವಾಗಿದೆ. It is the treasure from the kingdom of God into the mud pot of this human body. ಇದು ಪರಲೋಕದಿಂದ ಬಂದಂತ ಒಂದು ನಿಕ್ಷೇಪವಾಗಿದೆ, ನಿಮ್ಮ ಒಳಗೆ ಇರುವಂತದ್ದು, ಮಣ್ಣಿನ ಪಾತ್ರೆಯಲ್ಲಿ ಇರುವಂತದ್ದು. It is not related to this world. It is straight away coming from the kingdom of God. ಅದು ಈ ಲೋಕಕ್ಕೆ ಸಂಬಂಧಪಟ್ಟದಲ್ಲ, ಪರಲೋಕದಿಂದ ಬರುವಂತದಾಗಿದೆ. Now Peter and John never stood up before that crippled beggar, and he never given the half an hour message, 1 hour message. ಆ ಪೇತ್ರ ಯೋಹಾನರ ಕುಂಟನ ಬಳಿ ನಿಂತು ಅರ್ಧ ಗಂಟೆ ಸಂದೇಶ ಅಥವಾ 1 ಗಂಟೆ ಸಂದೇಶ ನೀಡಲಿಲ್ಲ. Just one word. ಒಂದೇ ಶಬ್ದ. Only one word. ಒಂದು ಶಬ್ದ. I have no silver, I have no gold, but I can give what I have. Raise up in the name of Jesus. ನನ್ನ ಬಳಿ ಬೆಳ್ಳಿಯು ಬಂಗಾರವು ನನ್ನಲ್ಲಿಲ್ಲ, ಆದರೆ ಯೇಸುವಿನ ನಾಮದಲ್ಲಿ ಎದ್ದೇಳು. Raise up in the name of Jesus. ಯೇಸುವಿನ ನಾಮದಲ್ಲಿ ಎದ್ದೇಳು. The one message of one word, because it is fixed with anointing. ಒಂದು ಶಬ್ದದ ಒಂದು ಸಂದೇಶ, ಅದು ಅಭಿಷೇಕದಿಂದ ಕೂಡಿರುವಂತದಾಗಿದೆ. One word with the anointing of the Holy Spirit can create anything in this world. ಒಂದು ಅಭಿಷೇಕದಿಂದ ಕೂಡಿದಂತ ಒಂದು ಸಂದೇಶ, ಒಂದು ಶಬ್ದ ಅನೇಕ ಸಂಗತಿಗಳನ್ನು ಈ ಲೋಕದಲ್ಲಿ ಮಾಡಲಿಕ್ಕಿದೆ. Your word can create your world around you through this fire of the Holy Ghost. ನಿಮ್ಮ ಅಭಿಷೇಕದ ಒಂದು ಸಂದೇಶ, ಒಂದು ಶಬ್ದ ನಿಮ್ಮ ಸುತ್ತಮುತ್ತಲಿರುವಂತ ಒಂದು ಲೋಕವನ್ನು ಅದು ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯ. Fire is in you. ನಿಮ್ಮ ಒಳಗಿರುವಂತ ಅಗ್ನಿ. Fire is in you. ಅಗ್ನಿ ನಿಮ್ಮ ಒಳಗಿದೆ. Fire is in you. ಆ ಬೆಂಕಿ ನಿಮ್ಮ ಒಳಗೆ. This is the time to move as such, because the fire is in you. ಆ ಬೆಂಕಿ ನಿಮ್ಮ ಒಳಗೆ ಇರುವುದರಿಂದ ಈ ಒಂದು ಸಮಯ ಮುನ್ನುಗ್ಗುವುದಕ್ಕಾಗಿದೆ. I have no silver, I have no gold, but
in the Jesus name. He holded his right hand and raised up in Jesus name. ಬೆಳ್ಳಿಯು ಬಂಗಾರವಾಗಲಿ ನನ್ನಲ್ಲಿಲ್ಲ, ಯೇಸುವಿನ ನಾಮದಲ್ಲಿ ಎದ್ದೇಳೆಂಬುದಾಗಿ ಆತನ ಕೈ ಹಿಡಿದು ಆತನ ಎತ್ತಿದನು. I would like to proclaim right now. ಈಗಲೇ ನಾನು ಯೇಸುವಿನ ನಾಮದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. There is a greatest revival is going to hit the land of Karnataka. ಒಂದು ದೊಡ್ಡ ಉಜ್ಜೀವನವು ಕರ್ನಾಟಕವನ್ನು ಹಿಡಿಯಲಿಕ್ಕಿದೆ. This is not a time to just Jesus loves you, Jesus heals you. Now, this is the time to demonstrate, to prove and preach power of the Holy Spirit. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ, ಯೇಸು ನಿಮ್ಮನ್ನು ಗುಣಪಡಿಸ್ತಾನೆ ಎನ್ನುವ ಕಾಲವಲ್ಲ, ದೇವರಿಗಾಗಿ ನಿಲ್ಲುವಂತ ಕಾಲ, ದೇವರಿಗಾಗಿ ಮುನ್ನುಗ್ಗುವಂತ ಕಾಲವಾಗಿದೆ. This is not just a preaching, but bringing the presence of God. ಇದು ಒಂದು ಸಂದೇಶ ಮಾತ್ರವಲ್ಲ, ಇದು ದೇವರ ಪ್ರಸನ್ನತೆಯನ್ನು ತರುವಂತ ಒಂದು ಸಂದೇಶವಾಗಿದೆ. If you understand the fire is in you, you will be never a preacher, you will be demonstrator to bring the healing from the kingdom of God. ನೀವು ಅಭಿಷೇಕವನ್ನು ಹೊಂದಿದವರಾಗಿರುವುದಾದರೆ ನೀವು ಸಂದೇಶಕರಲ್ಲ, ದೇವರ ಒಂದು ಅಭಿಷೇಕವನ್ನು ಹೊತ್ತು ತರುವಂತ ಮಕ್ಕಳಾಗ್ತೀರಾ. The end time revival is the revival of the fire. ಈ ಒಂದು ಅಂತ್ಯಕಾಲದ ಅಭಿಷೇಕವು ಅಗ್ನಿಯ ಅಭಿಷೇಕವಾಗಿದೆ. In the upper room, ಮೇಲಂತಸ್ತಿನ ಕೋಣೆಯಲ್ಲಿ when the fire touches the people, ಆ ಒಂದು ಬೆಂಕಿ ಜನರನ್ನು ಮುಟ್ಟಿದಾಗ the ordinary tongues is connected with the supernatural tongues of fire. ಸಾಮಾನ್ಯವಾದಂತ ನಾಲಿಗೆಗಳು ಅಲ್ಲಿ ಅದ್ಭುತದ ನಾಲಿಗೆಗಳೊಂದಿಗೆ ಒಂದಾದವು. They begin to speak in other tongues. ಅವರು ಅಲ್ಲಿ ಬೇರೆ ಒಂದು ಭಾಷೆಗಳಿಂದ ಮಾತನಾಡಲಿಕ್ಕೆ ಪ್ರಾರಂಭಿಸಿದರು. The Peter stood up and he started to shout. ಪೇತ್ರನು ಎದ್ದು ನಿಂತು ಅಲ್ಲಿ ಬೊಬ್ಬೆ ಹಾಕುವುದಕ್ಕಾಗಿ ಪ್ರಾರಂಭಿಸಿದನು. For this great move of the Holy Spirit in the chapter 3, it is starting from Acts chapter 2. ಇಲ್ಲಿ ನಾವು ನೋಡ್ತೇವೆ ಈ 3ನೇ ಅಧ್ಯಾಯವು 2ನೇ ಅಧ್ಯಾಯದೊಂದಿಗೆ ಪ್ರಾರಂಭವಾಗ್ತದೆ. Listen to me very carefully. ತುಂಬಾ ಸೂಕ್ಷ್ಮವಾಗಿ ಕೇಳಿರಿ. If there is no Acts chapter 2, but there is no Acts chapter 3, the continuation of the miracle. ಅಲ್ಲಿ ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯವು 2 ಇಲ್ಲದಿರುವುದಾದ್ರೆ 3 ಇರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ, ಅದು ಕಂಟಿನ್ಯೂ ಆಗಲಿಕ್ಕೆ ಸಾಧ್ಯವಿಲ್ಲ. The Acts chapter 3, ಅಪೊಸ್ತಲರ ಕೃತ್ಯ 3ರ ಅಧ್ಯಾಯ, the Bible recorded the first miracle after receiving the fire in this Acts chapter 3. ಈ ಒಂದು ಇತಿಹಾಸದಲ್ಲಿ ಅದು 3ನೇ ಅಧ್ಯಾಯದಲ್ಲಿ ಈ ಅಭಿಷೇಕವನ್ನು ಹೊಂದಿದ ನಂತರ ಆದಂತಹ ಒಂದು ಅದ್ಭುತಗಳನ್ನು ರೆಕಾರ್ಡ್ ಮಾಡಿರುವಂತದಾಗಿದೆ. The Holy Spirit recorded in the Bible. This is after the fire anointing of the Holy Ghost. ಇಲ್ಲಿ ಪವಿತ್ರಾತ್ಮನು ಅಲ್ಲಿ ಇತಿಹಾಸದಲ್ಲಿ ರೆಕಾರ್ಡ್ ಆಗಿದೆ, ಅಲ್ಲಿ ಪವಿತ್ರಾತ್ಮನು ಇಳಿದ ನಂತರ ಆದಂತ ಅದ್ಭುತಗಳಲ್ಲಿ. Hallelujah. Hallelujah. Now the Peter and John challenged that crippled man. ಪೇತ್ರ ಯೋಹಾನರು ಆ ಕುಂಟನಿಗೆ ಒಂದು ಚಾಲೆಂಜ್ ಅನ್ನು ಹಾಕ್ತಾ ಇದ್ದಾರೆ. It is a 40 long years problem of the crippled man. ಈ ಒಂದು ಕುಂಟನ ಒಂದು ಸಮಸ್ಯೆ 40 ವರ್ಷದಿಂದ ಇತ್ತು. But ಆದರೆ one meeting with the Peter and John, ಒಂದು ಪೇತ್ರನ ಮತ್ತು ಯೋಹಾನರ ಒಂದು ಸಂಧಿಸುವಿಕೆ, one meeting with the Peter and John, ಪೇತ್ರ ಯೋಹಾನರ ಒಂದು ಸಂಧಿಸುವಿಕೆ. in this meeting no worship, no prayer, no message, no offering, only straight away he jumped into the miracle. ಈ ಒಂದು ಸಂಧಿಸುವಿಕೆಯಲ್ಲಿ ಆರಾಧನೆ ಇರಲಿಲ್ಲ, ಸಂದೇಶ ಇರಲಿಲ್ಲ, ಕಾಣಿಕೆ ಇರಲಿಲ್ಲ, ಒಂದು ಶಬ್ದ ಆತನಲ್ಲಿ ಎದ್ದೇಳುವಂತೆ ಮಾಡಿತು. There is a greatest revival, but there is no revival without the fire of the Holy Spirit. ಅಲ್ಲಿ ಒಂದು ಜೀವನವಾಯಿತು, ಆದರೆ ಅಗ್ನಿ ಇಲ್ಲದೆ, ಅಭಿಷೇಕವಿಲ್ಲದೆ ಅದ್ಭುತವಿಲ್ಲ. The end time revival is the river, that is a revival of the fire anointed people of God. ಈ ಅಂತ್ಯಕಾಲದ ಅಭಿಷೇಕವು ಅದ್ಭುತವು ಅಲ್ಲಿ ಅಭಿಷೇಕ ಹೊಂದಿದ ವ್ಯಕ್ತಿಗಳಿಂದಾಗಿದೆ. The fire anointing activates all the 9 gifts of the Holy Spirit. ಅಲ್ಲಿ ಅಗ್ನಿ ಅಭಿಷೇಕವು ಎಲ್ಲ 9 ವರಗಳ ಒಂದು ಸದೃಶ್ಯವಾಗಿದೆ. If there is no fire, no miracle.
ಅಲ್ಲಿ ಬೆಂಕಿ ಇಲ್ಲದಿದ್ದರೆ ಅದ್ಭುತವಿಲ್ಲ. If there is no fire, there is no healing. ಅಲ್ಲಿ ಅಗ್ನಿ ಇಲ್ಲದಿದ್ದರೆ ಅಲ್ಲಿ ಸ್ವಸ್ಥಪಡಿಸುವಿಕೆ ಇಲ್ಲ. If there is no fire, there is no deliverance. ಅಲ್ಲಿ ಬೆಂಕಿ ಇಲ್ಲದಿದ್ದರೆ ಬಿಡುಗಡೆ ಇಲ್ಲ. If there is no fire, there is no transformation. ಬೆಂಕಿ ಇಲ್ಲದಿದ್ದರೆ ಮಾರ್ಪಡಿಸುವಿಕೆ ಇಲ್ಲ. The fire is the basic of all the 9 gifts of the Holy Spirit to be activated and operate. ಆ ಬೆಂಕಿಯು ಎಲ್ಲ 9 ವರಗಳ ಒಂದು ಸಾದೃಶ್ಯವಾಗಿದೆ. ಅದು ಕೆಲಸವನ್ನು ಮಾಡುವುದಕ್ಕಾಗಿ. If anyone they are watching in the Zoom, anyone is watching on live online. ಯಾರಾದ್ರೂ ಇಲ್ಲಿ ನೋಡ್ತಾ ಇದ್ದೀರಾ? I pray and I release the anointing. Someone you are came with a very sadness. You are sitting with a very sadness, but the Holy Spirit says, now within a few minutes, the fire will fall upon you. You will upside down. ನೀವು ನೋಡ್ತಾ ಇರುವಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಕೂತ್ಕೊಂಡು ನೋಡ್ತಾ ಇದ್ದೀರಾ, ನಿಮ್ಮನ್ನು ದೇವರು ಮುಟ್ತಾ ಇದ್ದಾನೆ. ನಿಮ್ಮ ಪರಿಸ್ಥಿತಿಗಳು ತಲೆಕೆಳಗಾಗಿ ಮಾರ್ಪಾಡಾಗಲಿಕ್ಕಿದೆ. The pain in the spinal cord is disappearing. ನಿಮ್ಮ ಸ್ಪೈನಲ್ ಕಾರ್ಡ್ ನಲ್ಲಿ ಇರುವಂತಹ ಒಂದು ನೋವು ಅದು ಮಾರ್ಪಾಡಾಗಲಿಕ್ಕಿದೆ, ನಿವಾರಣೆ ಆಗ್ತದೆ. Expected, unexpected, those who are watching through the online, something is going to come upon you right now. ನೋಡದೇ ಇರುವಂತಹ ಕಾರ್ಯಗಳನ್ನು ಎದುರು ನೋಡಿರಿ, ಏನೋ ಒಂದು ನಿಮ್ಮ ಒಳಗೆ ನಿಮ್ಮ ಮೇಲೆ ಬರ್ತಾ ಇದೆ. If there is no fire, there is no revival. ಬೆಂಕಿ ಇಲ್ಲದೆ ಉಜ್ಜೀವನ ಇಲ್ಲ. Today God is going to fill you with a brand new fire of the Holy Ghost. ಇವತ್ತು ಒಂದು ಹೊಸದಾದಂತಹ ಒಂದು ಬೆಂಕಿಯಿಂದ ನಿಮ್ಮನ್ನು ತುಂಬಿಸಲಿಕ್ಕಿದ್ದಾನೆ. How many of you need this fire today? ಎಷ್ಟು ಜನರಿಗೆ ಈ ಬೆಂಕಿ ಅವಶ್ಯಕತೆ ಇದೆ? Hallelujah. Hallelujah. Oh my people of God. ನನ್ನ ದೇವ ಜನರೇ. Now the Peter and John is asking, what now in Jesus' name rise up. ಇಲ್ಲಿ ಪೇತ್ರ ಯೋಹಾನರು ಹೇಳ್ತಾ ಇದ್ದಾರೆ, ಯೇಸುವಿನ ನಾಮದಲ್ಲಿ ಎದ್ದೇಳು. Listen to me very carefully. ಬಹಳ ಜಾಗೃತಿಯಿಂದ ನನ್ನನ್ನು ಕೇಳ್ರಿ. One look at on us. ಅಲ್ಲಿ ಒಂದು ಶಬ್ದ, ನಮ್ಮನ್ನು ನೋಡು. Look at on us. ನಮ್ಮನ್ನು ನೋಡು. The fire from the eyes of the Peter and John went up to the crippled man and penetrated his bones and the nerves and flesh and blood, and he started to rise up. ಇಲ್ಲಿ ಪೇತ್ರ ಯೋಹಾನರ ಕಣ್ಣಲ್ಲಿದ್ದಂತ ಬೆಂಕಿ ಅದು ಕುಂಟನ ಮೈಯೊಳಗಿರುವಂತ ಎಲುಬುಗಳನ್ನು, ಅಲ್ಲಿ ರಕ್ತವನ್ನ ಅಲ್ಲಿ ಟಚ್ ಮಾಡುವಂತದನ್ನ ನೋಡ್ತೇವೆ. ಅದ್ಭುತಗಳು ನಡೆಯುವುದನ್ನ ನಾವು ನೋಡ್ತೇವೆ. Look at us. ನಮ್ಮನ್ನು ನೋಡು. The one look ಒಂದು ನೋಟ bring the healing anointing and raise the 40 years more than his crippled is able walk. ಆ ಒಂದು ನೋಟ ಆ ಕುಂಟನ ಜೀವಿತವನ್ನು, ಆ 40 ವರ್ಷದ ಒಂದು ಸಹಿಸುವಿಕೆಯನ್ನ ಅಲ್ಲಿ ಗುಣಪಡಿಸುವಂತದನ್ನ ನೋಡ್ತೇವೆ. Many times the Peter and John, he is just a fishery boys, fishery people. What they can give, there is nothing. ಆ ಕುಂಟನು ನೆನೆಸ್ತಾ ಇದ್ದ, ಇವರು ಮೀನುಗಾರರು, ಇವರು ನನಗೆ ಏನು ಮಾಡಲಿಕ್ಕೆ ಸಾಧ್ಯ? The crippled man expected money from this Peter and John. ಆ ಒಂದು ಕುಂಟನು ಪೇತ್ರ ಯೋಹಾನರಲ್ಲಿ ಹಣವನ್ನ ಎದುರು ನೋಡ್ತಾ ಇದ್ದ. But Peter and John have no money, but they have a miracle. ಆದ್ರೆ ಪೇತ್ರ ಯೋಹಾನರ ಬಳಿಯಲ್ಲಿ ಹಣ ಇಲ್ಲ, ಆದ್ರೆ ಅದ್ಭುತವಿತ್ತು. Hallelujah. Hallelujah. If he given the money, it could be spent for one day or 1 week, even to 1 month up to. ಅವರು ಹಣವನ್ನು ಕೊಡ್ತಾ ಇದ್ರು, ಅದು ಒಂದು ದಿನಕ್ಕೋ ಒಂದು ವಾರಕ್ಕೋ ಅಥವಾ ಒಂದು ತಿಂಗಳಿಗೋ ಅದು ಆಗ್ತಾ ಇತ್ತು. But one miracle through the Peter and John for the whole life, after the long 40 years, he started to jump and walk and run in Jesus mighty name. ಆದರೆ ಒಂದು ಅದ್ಭುತವು ಆತನ ಇಡೀ ಜೀವಿತ ಕಾಲದಲ್ಲಿ, ಆ 40 ವರ್ಷಗಳ ನಂತರ ಆತನ ಇಡೀ ಜೀವಿತಕ್ಕೆ ಬೇಕಾದಂತ ಒಂದು ಅದ್ಭುತ ಅಲ್ಲಿ ಪೇತ್ರ ಯೋಹಾನರು ಕೊಡುವುದನ್ನ ನೋಡ್ತೇವೆ. The crippled man expected money but not a miracle.
ಆ ಒಂದು ಕುಂಟನು ಅಲ್ಲಿ ಹಣವನ್ನು ಎದುರು ನೋಡಿದ, ಆದ್ರೆ ಅದ್ಭುತವನ್ನಲ್ಲ. He expected one day survival. ಆತನು ಎದುರು ನೋಡಿರುವಂತದ್ದು ಒಂದು ದಿನದ ಒಂದು ಸಾಗುವಿಕೆ. God's plan is entirely different for his whole lifetime. ಆದರೆ ದೇವರ ಒಂದು ಚಿತ್ತ ಆತನ ಜೀವಿತಕ್ಕೆ ಅದು ಬೇರೆ ಆಗಿತ್ತು. The miracle working anointment for the whole life, given the whole life changing experience. ಈ ಒಂದು ಅಭಿಷೇಕವು ಆತನ ಇಡೀ ಜೀವಿತವನ್ನ ಬದಲಾಯಿಸಿತು. Now the fire is in you. ಈಗ ಬೆಂಕಿ ಅಭಿಷೇಕ ನಿಮ್ಮಲ್ಲಿದೆ. Listen to me very carefully. ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳಿರಿ. That crippled man and Peter and John. ಆ ಒಂದು ಕುಂಟನು, ಪೇತ್ರ, ಯೋಹಾನರು. Now the camera is focusing both of them. ಇಲ್ಲಿ ನಾವು ನೋಡ್ತೇವೆ ಆ ಕ್ಯಾಮ್ರಾವು ಇಬ್ಬರನ್ನ ಫೋಕಸ್ ಮಾಡ್ತಾ ಇದೆ. The Peter and John, they just had been waited because something was holded to release the miracle through the anointing. ಅಲ್ಲಿ ನಾವು ನೋಡ್ತೇವೆ ಪೇತ್ರ ಯೋಹಾನರು ಒಂದು ಸಮಯದಲ್ಲಿ ಅಲ್ಲಿ ನಿಂತು ಬಿಟ್ರು. ಅಲ್ಲಿ ಏನೋ ಒಂದು ಅದ್ಭುತ ನಡೆಯಬೇಕಾಗಿತ್ತು. They wanted to avoid this crippled man. They wanted to enter into the temple. ಈ ಕುಂಟನನ್ನ ಅಲ್ಲಿ ನಿರ್ಲಕ್ಷಿಸಿ ದೇವಾಲಯಕ್ಕೆ ಹೋಗ್ಬೇಕಂತ ಇದ್ರು. But the fire which is inside of Peter and John holded them and opened the doors for release the miracle and release and giving the new life to the crippled person. ಆದರೆ ಅವರ ಒಳಗೆ ಇರುವಂತಹ ಅಭಿಷೇಕವು ಅವರನ್ನು ಅಲ್ಲಿ ನಿಲ್ಲಿಸಿ ಆ ಕುಂಟನಿಗೆ ಹೊಸ ಜೀವಿತವನ್ನ ಕೊಡುವುದಕ್ಕಾಗಿ ನಿಲ್ಲಿಸಿತು. Your anointing is not to jump and dance and fall down or just worship and go to early life. ನಿಮ್ಮಲ್ಲಿರುವಂತಹ ಅಭಿಷೇಕವು ಡ್ಯಾನ್ಸ್ ಮಾಡೋದಕ್ಕಾಗಿಯೂ ಕುಣಿಯೋದಕ್ಕಾಗಿಯೂ ನೀವು ಅಲ್ಲಿ ಎಂಜಾಯ್ ಮಾಡೋದಕ್ಕಾಗಿಯೂ ಅಲ್ಲ. It is changing everyone's life. ಅದು ಅನೇಕರ ಜೀವಿತವನ್ನು ಬದಲಾಯಿಸುವಂತದ್ದಾಗಿದೆ. Your anointing is the answer for the question of the present world. ನಿಮ್ಮಲ್ಲಿರುವಂತಹ ಅಭಿಷೇಕವು ಈ ಲೋಕದಲ್ಲಿರುವಂತಹ ಪ್ರಶ್ನೆಗೆ ಉತ್ತರವಾಗಿದೆ. Look at on us. ನಮ್ಮನ್ನು ನೋಡು. We have an answer for your question. ನಮ್ಮನ್ನು ನೋಡ್ರಿ, ನಿಮ್ಮ ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿದೆ. This fire in you will answer for everyone's question. ನಿಮ್ಮಲ್ಲಿರುವಂತಹ ಬೆಂಕಿ ಅನೇಕರ ಪ್ರಶ್ನೆಗೆ ಉತ್ತರ ಕೊಡುವಂತದಾಗಿದೆ. Until he meet the Peter and John. ಆ ಒಂದು ಕುಂಟನು ಪೇತ್ರ ಯೋಹಾನರನ್ನು ಸಂಧಿಸುವುದಕ್ಕಿಂತ ಮುಂಚೆ until the crippled man meet the Peter and John. ಆ ಒಂದು ಕುಂಟನು ಪೇತ್ರ ಯೋಹಾನರನ್ನು ಸಂಧಿಸುವ ತನಕ his name is a crippled beggar. ಆತನನ್ನು ಕುಂಟನಾದಂತ ಒಬ್ಬ ಭಿಕ್ಷುಕ ಅಂತ ಕರೀತಾ ಇದ್ರು. His name is a crippled beggar. ಆತನ ಹೆಸರೇ ಒಬ್ಬ ಕುಂಟ ಭಿಕ್ಷುಕ. That is the identification. ಅದೇ ಅವನ ಗುರುತು. He always laying his hand to everyone and just he became the beggar for every day in his life. ಆತನು ಎಲ್ಲರ ಮುಂದೆ ಕೈ ಚಾಚುವುದರಿಂದ ಆತನ ಜೀವಿತ ಒಬ್ಬ ಭಿಕ್ಷುಕನಾಗಿ ಮಾರ್ಪಟ್ಟನು. But one meeting with the Peter and John changed his entire personality. ಆ ಒಂದು ಪೇತ್ರ ಯೋಹಾನರ ಒಂದು ಸಂಧಿಸುವಿಕೆ ಆತನ ಜೀವಿತದ ವ್ಯಕ್ತಿತ್ವವನ್ನೇ ಬದಲಾಯಿಸಿತು. The one miracle ಒಂದು ಅದ್ಭುತ changed his entire life. ಆತನ ಇಡೀ ಜೀವಿತವನ್ನ ಬದಲಾಯಿಸಿತು. Shall I tell you one thing today? ನಾನು ಒಂದು ಕಾರ್ಯವನ್ನು ನಿಮಗೆ ಹೇಳಬಹುದಾ? This is a divine setup. The meeting, the crippled man meeting with that Peter and John is a divine setup by God. ಈ ಪೇತ್ರ ಯೋಹಾನರೊಂದಿಗೆ ಇರುವಂತ ಒಂದು ಸಂಧಿಸುವಿಕೆ ಅದು ದೈವಿಕವಾದಂತ ಒಂದು ಯೋಚನೆ ಆಗಿತ್ತು. Your life is a divine setup by God. ನಿಮ್ಮ ಜೀವಿತ ಒಂದು ದೈವಿಕವಾದಂತ ಒಂದು ಯೋಚನೆ ಆಗಿದೆ. The heavenly realm is pre-planned to change, giving a new life to the crippled man through the Peter and John. ಈ ಒಂದು ಪರಲೋಕದ ಯೋಚನೆ ಆ ಕುಂಟನಿಗೆ ಪೇತ್ರ ಯೋಹಾನರ ಮೂಲಕ ಹೊಸ ಜೀವನವನ್ನು ಕೊಡುವಂತದಾಗಿತ್ತು. This is the divine setup by God. ಇದು ದೈವಿಕವಾದಂತ ಯೋಚನೆ ದೇವರಿಂದ. Your life is the divine setup by God.
ನಿಮ್ಮ ಜೀವಿತ ಅದು ದೇವರಿಂದ ಯೋಚನೆಯಾದಂತ ಒಂದು ದೈವಿಕ ಚಿತ್ತವಾಗಿದೆ. Until he meet Peter and John, his name is a crippled beggar. ಆ ಪೇತ್ರ ಯೋಹಾನನು ಸಂಧಿಸುವ ತನಕ ಆತನ ಹೆಸರು ಕುಂಟನಾದಂತ ಭಿಕ್ಷುಕ. After this miracle, there is a first change in his personality. ಆ ಒಂದು ಅದ್ಭುತ ನಂತರ ಅಲ್ಲಿ ಆತನ ವ್ಯಕ್ತಿತ್ವದ ಒಂದು ಬದಲಾವಣೆ ಆಯಿತು. Your anointing gives a personality. ನಿಮ್ಮ ಒಂದು ಅಭಿಷೇಕ ನಿಮಗೆ ಒಂದು ವ್ಯಕ್ತಿತ್ವವನ್ನು ಕೊಡುತ್ತದೆ. Your anointing is important to give a new personality to each and everyone. ನಿಮ್ಮ ಒಂದು ಅಭಿಷೇಕ ಅನೇಕರ ವ್ಯಕ್ತಿತ್ವವನ್ನು ಬದಲಾಯಿಸೋದಕ್ಕೆ ಒಂದು ವ್ಯಕ್ತಿತ್ವ ತುಂಬಾ ಪ್ರಾಮುಖ್ಯವಾಗಿದೆ. One miracle, ಒಂದು ಅದ್ಭುತ, take this crippled man to walk, and he straight away enter into the temple, inside of the temple. ಆತನ ಒಂದು ಅದ್ಭುತ ಆ ಒಂದು ಕುಂಟನು ನೇರವಾಗಿ ದೇವಾಲಯದ ಒಳಗೆ ಹೋಗುವಂತೆ ಸಹಾಯ ಮಾಡಿತು. Many times he meet with many people, many pastors, many Sadducees and Pharisees, but still he was in the outside of the temple. ಆತನು ಅನೇಕರನ್ನು ಸಂಧಿಸಿದ, ಪರಿಸಾಯರನ್ನು, ಸದ್ದುಕಾಯರನ್ನು, ಅನೇಕ ಸೇವಕರನ್ನು ಸಂಧಿಸಿದ, ಆದರೆ ಪ್ರತಿ ಸಲವೂ ಆತನು ದೇವಾಲಯದ ಹೊರಗೆ ಇರುತ್ತಿದ್ದ. He never went to the inside of the temple. ಆತನು ದೇವಾಲಯದ ಒಳಗೆ ಹೋಗಿರಲಿಲ್ಲ. The inside of the temple, there is a worship, there is a singing, there is a praising. But he is hearing, the crippled beggar is hearing, but he never get inside of the temple. Still he is outside of the temple. ಆ ದೇವಾಲಯದ ಒಳಗೆ ಹಾಡು ಇತ್ತು, ಅಲ್ಲಿ ಸೇವೆ ನಡೀತಾ ಇತ್ತು, ಅಲ್ಲಿ ಆರಾಧನೆ ಇತ್ತು, ಸ್ತುತಿಸುವಿಕೆ ಇತ್ತು, ಎಲ್ಲವನ್ನ ಆತನು ಕೇಳುತ್ತಿದ್ದನು, ಆದರೆ ದೇವಾಲಯಕ್ಕೆ ಒಳಗೆ ಹೋಗಿರಲಿಲ್ಲ. New guest speakers or came to the temple of God to preach about the great even Bible philosopher, they came, but he is hearing the message of the guest speaker, the sermons, but it is nothing made inside of the crippled man, because he is still outside of the temple. ಅನೇಕ ಸಲ ಮುಖ್ಯ ಅತಿಥಿಗಳು ಬಂದಿದ್ರು, ಮುಖ್ಯ ಸೇವೆಯನ್ನು ಮಾಡುವಂತ ಸಂದೇಶಕರು ಬಂದಿದ್ದಾಗ್ಯೂ ಅವರು ಮಾತಾಡಿದಂತ ಮಾತುಗಳನ್ನು ಆತನು ಹೊರಗೆ ಇದ್ದು ಕೇಳುತ್ತಿದ್ದನು, ಆದರೆ ಆತನು ದೇವಾಲಯದ ಒಳಗೆ ಹೋಗಿರಲಿಲ್ಲ. There are great Bible scholars came and started to preach. He is hearing, the crippled man is hearing, but it is never attract inside. Still he is outside of the temple. ಸತ್ಯವೇದವನ್ನು ಧ್ಯಾನ ಮಾಡಿದಂತ ಅನೇಕ ಸ್ಕಾಲರ್ಸ್ಗಳು ಅಲ್ಲಿ ಹೋಗಿ ಸಂದೇಶವನ್ನು ಕೊಡ್ತಾ ಇದ್ರು, ಆತನು ಕೇಳುತ್ತಿದ್ದ, ಆದರೆ ಈ ಕುಂಟನು ದೇವಾಲಯದ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. The great music, even worship team came from different parts of the nation, but he heard, but nothing take him inside of the temple. That crippled man still outside of the temple. ಅನೇಕ ಆರಾಧನೆ ನಾಯಕರು ಅನೇಕ ಜಗತ್ತಿನ ನಾನಾ ಭಾಗಗಳಿಂದ ಬಂದು ಆರಾಧನೆಯನ್ನು ನಡೆಸ್ತಾ ಹೋಗ್ತಾ ಇದ್ರು, ಆತನು ಕೇಳ್ತಾ ಇದ್ದ, ಆದ್ರೆ ದೇವಾಲಯದ ಒಳಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. We have a best temple in this place. ಈ ಒಂದು ಸ್ಥಳದಲ್ಲಿ ಒಂದು ಉತ್ತಮವಾದಂತ ದೇವಾಲಯವಿದೆ. We have a best congregation in this area. ಈ ಒಂದು ಪ್ರಾಂತದಲ್ಲಿ ಒಂದು ಉತ್ತಮವಾದಂತ ದೇವಾಲಯವಿದೆ. We have a big PA system. We have online prayer. We have a best worship and best that singing and best that message. But still the crippled people around this church is they are outside, not they are inside of our temple. ನಮಗೆ ಉತ್ತಮವಾದಂತ ದೇವಾಲಯವಿದೆ, ಉತ್ತಮವಾದಂತ PA ಸಿಸ್ಟಮ್ ಇದೆ, ಉತ್ತಮವಾದಂತ ವರ್ಷಿಪ್ ಟೀಮ್ ಇದೆ, ಉತ್ತಮವಾದಂತ ಎಲ್ಲ ಕಾರ್ಯಗಳಿದೆ, ಆದರೆ ಈ ಸಭೆ ಈ ಒಂದು ಪ್ರಾಂತ್ಯದ ಸುತ್ತಲೂ ಅನೇಕ ಕುಂಟರು ಹೊರಗಿದ್ದಾರೆ. We are praying hours together, we are fasting days together, but still the crippled people are outside of this temple. They not yet come inside of the temple. ಇಲ್ಲಿ ನಾವು ಅನೇಕ ಉಪವಾಸ ಪ್ರಾರ್ಥನೆಗಳನ್ನು, ಅನೇಕ ಪ್ರಾರ್ಥನೆ ಆರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ದೇವಾಲಯದ ಹೊರಗೆ ಅನೇಕರು ಕುಂಟರಿದ್ದಾರೆ, ಅವರು ಒಳಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. Oh, the crippled man meet many people. They given such a money, but they cannot give a new life to that crippled man.
ಆ ಒಂದು ಕುಂಟನಿಗೆ ಅನೇಕರು ಹಣವನ್ನ ಕೊಡ್ತಾ ಇದ್ರು, ಆದರೆ ಯಾರಿಗೂ ಆ ಒಂದು ಅದ್ಭುತವನ್ನ ಕೊಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. But one miracle through the fire of the Holy Spirit, through the Peter and John, straight away the crippled man when started to walk, just he jump inside of the temple after the 40 long year. ಆದರೆ ಪೇತ್ರ ಯೋಹಾನರ ಒಂದು ಮುಟ್ಟುವಿಕೆ, ಸಂಧಿಸುವಿಕೆ, ಆ ಒಂದು ಅದ್ಭುತ ಆ ಒಂದು ಕುಂಟನನ್ನ ದೇವಾಲಯದ ಒಳಗೆ ಕರ್ಕೊಂಡು ಹೋಯ್ತು. 40 ವರ್ಷದಿಂದ ಇಲ್ಲದೆ ಇರುವಂತಹ ಸ್ವಸ್ಥತೆ ಅಲ್ಲಿ ಆತನಿಗೆ ಉಂಟಾಯಿತು. After long 40 years he is walking and jumping and running. He never wanted to show I am walking, I am running to their family, but he entered into the family of God. He left his family. ಆ 40 ವರ್ಷ ಆದ ನಂತರ ನಾನು ನಡೀತಾ ಇದ್ದೇನೆ, ನಾನು ಓಡ್ತಾ ಇದ್ದೇನೆ ಎಂಬುದಾಗಿ ಆತನ ಕುಟುಂಬದ ಬಳಿಗೆ ಆತನು ಹೋಗ್ಲಿಲ್ಲ. ಬದಲಾಗಿ ದೇವರ ಬಳಿಗೆ, ದೇವರ ಆಲಯಕ್ಕೆ ಆತನು ಹೋಗಿ ಅಲ್ಲಿ ದೇವ ಜನರೊಂದಿಗೆ ಸೇರುವುದನ್ನು ನೋಡ್ತೇವೆ. The miracle never allowed to see his brother, his sister, his mother, his father, but he just one miracle take to see that God inside of the temple. ಅಲ್ಲಿ ಒಂದು ಅದ್ಭುತ ಆತನನ್ನ ಅಕ್ಕನ ಬಳಿಗೋ, ಅಣ್ಣನ ಬಳಿಗೋ, ತಾಯಿಯ ಬಳಿಗೋ, ತಂದೆಯ ಬಳಿಗೋ ಕರ್ಕೊಂಡು ಹೋಗ್ಲಿಲ್ಲ, ಆದರೆ ದೇವಾಲಯದೊಳಗೆ ಹೋಗಿ ದೇವರನ್ನು ಸಂಧಿಸಕ್ಕಾಗಿ ಆತನು ಕರೆದುಕೊಂಡು ಹೋಯಿತು. I have no silver, I have no gold, but I can give you in Jesus' mighty name of Nazareth. Rise up and walk. ಕೊಡುವುದಕ್ಕೆ ನನ್ನಲ್ಲಿ ಬೆಳ್ಳಿಯೂ ಇಲ್ಲ, ಬಂಗಾರವೂ ಇಲ್ಲ, ಆದರೆ ನನ್ನಲ್ಲಿರೋದು ನಿನಗೆ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಎದ್ದೇಳು ಮತ್ತು ನಡೆ. I challenge you, people of God, whatever holded you so many years as a crippled, which one is crippled? Your life, your marriage, your business, your call, your ministry, whichever it is holded for a long, so many years. Now I speak as anointed servant of God. Rise up from that every holdage. ನಿಮ್ಮ ಜೀವಿತದಲ್ಲಿ ತಡೆಯಾಗಿರುವಂತಹ ಸಂಗತಿಗಳು, ಇರುವಂತ ಎಲ್ಲ ತಡೆಯಾಗಿರುವಂತಹ ಬಿಸ್ನೆಸ್ಗಳು, ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಸೇವೆಗೆ ನಿಮ್ಮನ್ನು ಅಡೆತಡೆಯಾಗಿ ಇರ್ತದೋ, ಯೇಸುವಿನ ನಾಮದಲ್ಲಿ ನಾನು ಪ್ರವಾದಿಸ್ತಾ ಇದ್ದೇನೆ, ಎದ್ದೇಳು, ನಡೆ. How many years you are locked up and you are held up in your life, your marriage, your family? Now in Jesus' mighty name, this is the time to rise up from your crippled and you are going to walk for Jesus. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಅನೇಕ ಸಂಗತಿಗಳಲ್ಲಿ, ಬಿದ್ದೋಗಿರುವಂತಹ ಸಂಗತಿಗಳಲ್ಲಿ, ನಿಮ್ಮ ಒಂದು ಕುಂಟುತನದಲ್ಲಿ ಇರುತ್ತಿರುವಂತಹ ಪರಿಸ್ಥಿತಿಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ಎದ್ದೇಳು, ನಡೆ ಎಂಬುದಾಗಿ. Many messages, many pastors came into this place, but there is no change. My life is because crippled. ಅನೇಕ ದೇವ ಸೇವಕರು ಇಲ್ಲಿ ಬಂದ್ರು, ಆದರೆ ಯಾವುದೇ ಒಂದು ಬದಲಾವಣೆ ನನ್ನ ಜೀವಿತದಲ್ಲಿ ಆಗ್ಲಿಲ್ಲ. ಯಾಕಂದ್ರೆ ನನ್ನ ಜೀವಿತದ ಕುಂಟುತನದಿಂದ. Now God needs the Peter and John. ಈಗ ಪೇತ್ರ ಯೋಹಾನರು ಅಲ್ಲಿ ಎದ್ದು ನಿಲ್ತಾ ಇದ್ದಾರೆ. But the Peter and John's life was over. They finished. ಅಲ್ಲಿ ಪೇತ್ರ ಯೋಹಾನರ ಜೀವಿತ ಅಲ್ಲಿ ಅದು ಕಾರ್ಯ ಮುಗಿಯಿತು. You are the Peter and John for this church, for this land of Karnataka. ನೀವು ಈ ಸ್ಥಳಕ್ಕೆ, ಈ ಒಂದು ಜಾಗಕ್ಕೆ, ಈ ಒಂದು ಕರ್ನಾಟಕಕ್ಕೆ ಪೇತ್ರ ಯೋಹಾನರಾಗಿದ್ದೀರಿ. There is two types of the ministry. ಎರಡು ರೀತಿಯಾದಂತ ಸೇವೆ ಇದೆ. One is carrying the crippled man, taking under, sitting comfortably under the gate of the beautiful. ಒಂದು ಆ ಕುಂಟನ ರೀತಿಯಲ್ಲಿ ಆರಾಮಾಗಿ ಕೂತ್ಕೊಂಡು ಅಲ್ಲಿ ಭಿಕ್ಷೆ ಬೇಡುವಂಥದ್ದು. One ministry carrying the crippled man by the 4 people sitting under the beautiful. That another ministry, it is a Peter and John's ministry. ಒಂದು ಸೇವೆ ಆ ಕುಂಟ ಭಿಕ್ಷುಕನ ರೀತಿಯಲ್ಲಿ 4 ಜನ ಎತ್ತುಕೊಂಡು ಬಂದು ಅಲ್ಲಿ ಕೂತ್ಕೊಳ್ಳಿಸುವ ಸೇವೆ ಆಗಿದೆ. ಇನ್ನೊಂದು ರೀತಿಯಾದಂತ ಸೇವೆ ಪೇತ್ರ ಯೋಹಾನರ ಸೇವೆ ಆಗಿದೆ. The crippled man laying everyone's, he expected the money from everyone, but his life was never changed.
ಆ ಕುಂಟನ ಒಂದು ಜೀವಿತದಲ್ಲಿ ಆತನು ಅನೇಕರೊಂದಿಗೆ ಆ ಹಣವನ್ನ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ, ಎದುರು ನೋಡಿದ, ಆದರೆ ಅದು ಒಂದು ಸೇವೆ ಅಲ್ಲ. But one ministry, ಆದ್ರೆ ಒಂದು ಸೇವೆ, by one word, rise up in the name of Jesus of Nazareth. ಒಂದು ಶಬ್ದ, ಯೇಸುವಿನ ನಾಮದಲ್ಲಿ ಎದ್ದೇಳು ಎಂಬಂತ ಒಂದು ಶಬ್ದ. Rise up in the name of Jesus. ಯೇಸುವಿನ ನಾಮದಲ್ಲಿ ಎದ್ದೇಳಿರಿ. Rise up in the name of Jesus. ಯೇಸುವಿನ ನಾಮದಲ್ಲಿ ಎದ್ದೇಳ್ರಿ. Come forward, come forward. ಮುಂದೆ ಬನ್ನಿ, ಮುಂದೆ ಬನ್ನಿ. The second miracle is the one word ministry by Peter and John. ಆ ಒಂದು ಎರಡನೇ ಸೇವೆ ಪೇತ್ರ ಯೋಹಾನರ ಒಂದು ಶಬ್ದದ ಅದ್ಭುತ. What you are going to decide whether you wanted to take a person to the gate of beautiful or you wanted to rise up from the crippledness to walk. ಆ ಒಂದು ಕುಂಟನ ರೀತಿಯಲ್ಲಿ ನಿಮ್ಮನ್ನು ಒತ್ತು ತರುವಂತ ಸೇವೆ ನಿಮಗೆ ಬೇಕಾ, ಅಥವಾ ಆ ಕುಂಟನ ಎದ್ದು ಹೇಳಿದ ರೀತಿಯಲ್ಲಿ ನೀವು ಎದ್ದೇಳ್ಬೇಕಾ? Now God needs such a Peter and John into this place. ಈಗ ದೇವರಿಗೆ ಪೇತ್ರ ಯೋಹಾನರ ರೀತಿಯಲ್ಲಿರುವಂತಹ ಜನರು ಬೇಕು. The ministry life of the Peter and John is over, but you are the Peter and John for this land of Karnataka. ಪೇತ್ರ ಯೋಹಾನರ ಸೇವೆ ಮುಗಿಯಿತು, ಆದರೆ ಕರ್ನಾಟಕದಲ್ಲಿ ನೀವು ಪೇತ್ರ ಯೋಹಾನರಾಗಿರ್ತೀರಾ. Now you need the fire of the Holy Spirit. ಈಗ ನಿಮಗೆ ಪವಿತ್ರಾತ್ಮನ ಬೆಂಕಿ ಅಭಿಷೇಕ ಬೇಕು. The Peter and John only one time they went up to that upper room to receive the fire. ಪೇತ್ರ ಯೋಹಾನರು ಒಂದೇ ಸಲ ಮೇಲಂತಸ್ತಿನ ಕೋಣೆಯಲ್ಲಿ ಅಭಿಷೇಕವನ್ನು ಹೊಂದುವುದಕ್ಕಾಗಿ ಹೋದ್ರು. After that Peter and John never went up to the upper room. ಪೇತ್ರ ಯೋಹಾನರು ಆದ ನಂತರ ಮೇಲಂತಸ್ತಿನ ಕೋಣೆಗೆ ಹೋಗಲಿಲ್ಲ. But every day they went to the prayer room. ಆದರೆ ಪ್ರತಿದಿನ ಪ್ರಾರ್ಥನಾ ಕೋಣೆಗೆ ಹೋದರು. The prayer room given the upper room experience to continue in their ministry and the life. ಪ್ರಾರ್ಥನಾ ಕೋಣೆಯು ಮೇಲಂತಸ್ತಿನ ಅನುಭವವನ್ನು ಪ್ರತಿದಿನ ಕೊಡುವಂತದಾಗಿತ್ತು ಸೇವೆಯನ್ನು ಮುಂದುವರಿಸುವುದಕ್ಕಾಗಿ. Now your prayer room is going to give the upper room experience. ಈಗ ನಿಮ್ಮ ಪ್ರಾರ್ಥನೆಯ ಕೋಣೆಯು ಅದು ಮೇಲಂತಸ್ತಿನ ಕೋಣೆಯ ಅನುಭವವನ್ನು ಕೊಡುವಂತದಾಗಿದೆ. Make a prayer room in your everyone's house. ಪ್ರಾರ್ಥನೆಯ ಒಂದು ಕೋಣೆಯನ್ನು ನಿಮ್ಮ ಪ್ರತಿ ಮನೆಯಲ್ಲಿ ಮಾಡ್ರಿ. You have to locate a place. Lord, this is my prayer room to get that upper room experience. ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಪ್ರಾರ್ಥನಾ ಕೋಣೆಯನ್ನು ಮಾಡ್ರಿ, ಆ ಮೇಲಂತಸ್ತಿನ ಕೋಣೆಯ ಅನುಭವವನ್ನು ಪಡೆಯುವುದಕ್ಕಾಗಿ. You no need to be built a very big prayer room, but whatever you have in your house, you decree and declare, this is my upper room. ನೀವು ಅದಕ್ಕಾಗಿ ಒಂದು ಸುಂದರವಾದ ದೊಡ್ಡವಾದಂತ ಒಂದು ಸ್ಥಳವನ್ನು ಕಟ್ಟಬೇಕಾಗಿಲ್ಲ. ಏನು ನಿಮಗೆ ಇದೆಯೋ ಆ ಸ್ಥಳವನ್ನು ದೇವರಿಗಾಗಿ ಪ್ರತ್ಯೇಕಿಸಿ ಅಲ್ಲಿ ನೀವು ಅದನ್ನು ಹೆಸರಿಸಿ ಅಲ್ಲಿ ಇಡಬೇಕಾಗಿ ನಾನು ಕೇಳಿಕೊಳ್ತೇನೆ. Peter and John went only one time to that upper room, but every day they went to that prayer room. ಅಲ್ಲಿ ಪೇತ್ರ ಯೋಹಾನರು ಮೇಲಂತಸ್ತಿನ ಕೋಣೆಯಲ್ಲಿ ಒಂದೇ ಬಾರಿ ಹೋದ್ರು, ಆದರೆ ಪ್ರತಿದಿನ ಪ್ರಾರ್ಥನಾ ಕೋಣೆಗೆ ಹೋಗುವವರಾಗಿದ್ದರು. Now God needs such Peter and John in this place. ಈಗ ದೇವರಿಗೆ ಪೇತ್ರ ಯೋಹಾನರು ಈ ಸ್ಥಳದಲ್ಲಿ ಬೇಕು. How many of you wanted to continue and raise up the crippled people? ಎಷ್ಟು ಜನರಿಗೆ ಇಲ್ಲಿ ಎದ್ದೇಳಿ ಆ ಕುಂಟ ಜನರನ್ನು ಎದ್ದೇಳುವಂತಹ ಒಂದು ಅನುಭವ ಬೇಕು. The miracle working anointing is going to come up. ಈ ಅದ್ಭುತದ ಅತಿಶಯವಾದಂತ ಒಂದು ಅಭಿಷೇಕ ಇಳಿದು ಬರ್ತಾ ಇದೆ. I decree and declare you are the Peter and John for this hour. ನಾನು ಈಗ ನಿಮ್ಗೆ ಹೆಸರಿಡಿದು ಹೇಳ್ತಾ ಇದ್ದೇನೆ, ಈ ಒಂದು ಸಮಯದಲ್ಲಿ ನೀವು ಪೇತ್ರ ಯೋಹಾನರಾಗಿದ್ದೀರಿ. There is no difference of the woman or man. You are a woman, I am a man. No, God is ready to use everyone for His glory in the kingdom of God. ಪುರುಷ ಸ್ತ್ರೀ ಎಂಬುದಾಗಿ ಭೇದವಿಲ್ಲ. ಪ್ರತಿಯೊಬ್ಬರು ಯಾರೆಲ್ಲ ಸಿದ್ಧವಾಗಿದ್ದಾರೋ ಅವರನ್ನು ಉಪಯೋಗಿಸಲಿಕ್ಕೆ ದೇವರು ಸಿದ್ಧವಾಗಿದ್ದಾನೆ. In God there is no partiality. ದೇವರಲ್ಲಿ ಭೇದ ಭಾವವಿಲ್ಲ. He can use anyone, everyone, but the thing is
You need the desire to receive the flames of fire. ದೇವರು ನಿಮ್ಮನ್ನು ಉಪಯೋಗಿಸಲಿಕ್ಕೆ ಸಿದ್ಧವಾಗಿದ್ದಾನೆ, ಆದರೆ ನೀವು ಎದುರು ನೋಡುವಿಕೆಯಿಂದ ಒಂದು ಆಸೆಯೊಂದಿಗೆ ಇದ್ದೀರಾ. Now you are going to raise up every crippled people, every sick people, every deaf people, every blind people. ನೀವು ಈಗ ಎಲ್ಲ ಕುಂಟರನ್ನು, ಎಲ್ಲ ಕಿವುಡರನ್ನು, ಎಲ್ಲ ಕುರುಡರನ್ನು ಎಬ್ಬಿಸಲಿಕ್ಕೆ ಸಿದ್ಧವಾಗ್ತಾ ಇದ್ದೀರಾ. Now you have to call upon the Holy Spirit. I need the fire. ಪವಿತ್ರಾತ್ಮನನ್ನು ಕರೆಯಿರಿ, ದೇವರೇ ನನಗೆ ಅಗ್ನಿ ಅಭಿಷೇಕವನ್ನು ಕೊಡು ಎಂಬುದಾಗಿ. Now not from your mouth, not from your lips, but from your abdominal of your stomach. You have to cry, Lord, fire, fire. ನಿಮ್ಮ ಬಾಯಿಂದಲ್ಲ, ನಿಮ್ಮ ಒಂದು ತುಟಿಗಳಿಂದಲ್ಲ, ಒಳಗಿನ ಅಂತರಾಳದಿಂದ, ನಿಮ್ಮ ಕಿಬ್ಬೊಟ್ಟೆಯಿಂದ ನೀವು ಕರೆಯಬೇಕಾಗಿದೆ, ದೇವರೇ ಅಭಿಷೇಕವನ್ನು ಕೊಡು ಎಂಬುದಾಗಿ. You are the Peter and John for this hour. ನೀವು ಈ ಒಂದು ಸಮಯದಲ್ಲಿ ಪೇತ್ರ ಯೋಹಾನರಾಗಿದ್ದೀರಿ. Open your mouth and say loudly, call upon the fire. ನೀವು ದೇವರ ಒಂದು ಬೆಂಕಿಗೆ ಕೂಗಿರಿ. Everyone, call upon the fire. ಪ್ರತಿಯೊಬ್ಬರು ಕೇಳ್ರಿ, ಪ್ರತಿಯೊಬ್ಬರು ಕೂಗಿರಿ. You need the desire to receive the fire. ನಿಮಗೆ ಅಗ್ನಿ ಅಭಿಷೇಕವನ್ನು ಹೊಂದುವಂತ ಒಂದು ಆಸೆ ಬೇಕು. Without that desire, God cannot touch you. ನಿಮಗೆ ಒಂದು ಆಸೆ ಇಲ್ಲದಿದ್ದರೆ ನಿಮ್ಮನ್ನು ದೇವರು ಮುಟ್ಲಿಕ್ಕೆ ಸಾಧ್ಯವಿಲ್ಲ. You need to receive the fire. ನಿಮಗೆ ಒಂದು ಬೆಂಕಿ ಅಭಿಷೇಕ ಬೇಕು. The flames of fire, chariots of fire, horses of fire, the river of fire is just moving this place. ಒಂದು ಬೆಂಕಿಯ ಅಭಿಷೇಕ, ಬೆಂಕಿಯ ನದಿ, ಬೆಂಕಿಯ ಒಂದು ಹೊಳೆ ಇಲ್ಲಿ ಹರಿಲಿಕ್ಕಿದೆ. Now call upon the Holy Spirit. ಪವಿತ್ರಾತ್ಮನನ್ನು ಕರೆಯಿರಿ. Call upon the Holy Spirit. ಪವಿತ್ರಾತ್ಮನನ್ನು ಕರೆಯಿರಿ. Don't silence, call upon violently. ನೀವು ಅಲ್ಲಿ ಸೈಲೆಂಟ್ ಆಗಿರೋದು ಬೇಡ, ಆದ್ರೆ ವೈಲೆಂಟ್ ಆಗಿ ದೇವರನ್ನು ಕರೆಯಿರಿ, ಪವಿತ್ರಾತ್ಮನನ್ನು ಕರೆಯಿರಿ. Are you ready to receive this fire? ಆ ಒಂದು ಅಭಿಷೇಕವನ್ನು ಹೊಂದಲಿಕ್ಕೆ ನೀವು ಸಿದ್ಧವಾಗಿದ್ದೀರಾ? Fire, fire, fire. Call upon fire. ಆ ಬೆಂಕಿಯನ್ನು ನಾವು ಆಹ್ವಾನಿಸುವ. Don't be silent. ನಾವು ಯಾವ ಕಾರಣಕ್ಕೂ ನಿಶ್ಶಬ್ದವಾಗಿರುವುದು ಬೇಡ. ದೇವರ ಆತ್ಮನನ್ನು ಆಹ್ವಾನಿಸುವ. ಓ ಪರಲೋಕದ ಬೆಂಕಿ ಇಳಿಯಲಿ, ಪರಲೋಕದ ಬೆಂಕಿ, ಪರಲೋಕದ ಬೆಂಕಿ, ಪರಲೋಕದ ಬೆಂಕಿ, ಪರಲೋಕದ ಬೆಂಕಿ, ಪರಲೋಕದ ಬೆಂಕಿ. ಯಾರು ಮೌನವಾಗಿರಬೇಡಿರಿ, ಪ್ರತಿಯೊಬ್ಬರು ಪರಲೋಕದ ಬೆಂಕಿ. ಎಸ್, ಬೆಂಕಿ 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 ಇಳಿಯಲಿ, ಬೆಂಕಿ ಇಳಿಯಲಿ, ಬೆಂಕಿ ಇಳಿಯಲಿ, ಬೆಂಕಿ ಇಳಿಯಲಿ, ಬೆಂಕಿ ಇಳಿಯಲಿ. ಓರಿ ಬಸ್ ಯಂತರು ಓರಿ ಬಲಕ Jesus, oh Jesus, the fire is moving in this place. ಬೆಂಕಿ ಸ್ಥಳದಲ್ಲಿ ಆವರಿಸ್ತಾ ಇದೆ. Oh Jesus, thank you Holy Spirit, thank you Holy Spirit. Oh, take this. Take this fire. Catch the fire. Catch the fire. Yes, 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 yes. Catch the fire. Glory. Catch the fire. Catch the fire. Holy Spirit. The fire is moving in this place. The fire is moving. Everyone. The Holy Spirit is started. Holy Spirit is started. Yes, yes. Not to be idle, receive this fire. You will never be the same again. I have no silver, I have no gold, but I can give what I have in Jesus' mighty name. Rise up. You are going to release the fire. You are going to release the miracles. Thank you, Holy Spirit. Thank you, Holy Spirit. Take this anointing. Take this anointing. Fire is touching you. Fire is touching you. Oh, fire. Allow the Holy Spirit.
ದೇವರ ಪವಿತ್ರ Allow the ಆತ್ಮನಿಗೆ Holy Spirit. ಅವಕಾಶ ಕೊಡಿರಿ. If the fire has come upon you, you cannot bear the temperature of that heart. ಆ ಬೆಂಕಿ ಅಭಿಷೇಕವು ಬರುವಾಗ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ. You cannot control yourself. ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿಕ್ಕೆ I have no control over the Holy Spirit, but Holy Spirit have a control over me. ಪವಿತ್ರಾತ್ಮನ ಮೇಲೆ ನನಗೆ ಒಂದು ನಿಯಂತ್ರಣ ಇಲ್ಲ, ಆದ್ರೆ ಪವಿತ್ರಾತ್ಮನಿಗೆ ನನ್ನ ಮೇಲೆ ನಿಯಂತ್ರಣವಿದೆ. You are the Peter and John carrying the miracle fire to raise up the crippled. ಪೇತ್ರ ಯೋಹಾನರ ಅಲ್ಲಿ ಬೆಂಕಿ ಅಭಿಷೇಕವಿದೆ, ಅಲ್ಲಿ ಕುಂಟನನ್ನು ಎಬ್ಬಿಸುವುದಕ್ಕಾಗಿ. Wherever your life is crippled, your business is crippled, your ministry is crippled, now I command, rise up and walk. ಎಲ್ಲೆಲ್ಲಿ ನೀವು ಕುಂಟರಾಗಿದ್ದೀರೋ, ಎಲ್ಲೆಲ್ಲಿ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಕುಂಟರಾಗಿದ್ದೀರೋ, ನಾನೀಗ ಹೇಳ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ಎದ್ದೇಳ್ರಿ. You will never be the same guy. ನೀವು ಇದ್ದಾಗಿರುವುದೇ ಇಲ್ಲ. God is moving into this place. ಈ ಒಂದು ಸ್ಥಳದಲ್ಲಿ ದೇವರು ಚಲಿಸ್ತಾ ಇದ್ದಾರೆ. God is moving into this place. ಈ ಒಂದು ಸ್ಥಳದಲ್ಲಿ ದೇವರು ಚಲಿಸ್ತಾ ಇದ್ದಾರೆ. God is giving a new meaning in your life. ನಿಮ್ಮ ಜೀವಿತಕ್ಕೆ ಒಂದು ಹೊಸ ಅರ್ಥವನ್ನು ದೇವರು ಕೊಡ್ತಾ ಇದ್ದಾರೆ. Thank you, Holy Spirit. ಧನ್ಯವಾದ ಯೇಸು. Thank you, Holy Spirit. ಪವಿತ್ರಾತ್ಮನೇ ಧನ್ಯವಾದ. Thank you, Jesus. ಧನ್ಯವಾದ ಯೇಸುವೇ. Call upon the fire. ಬೆಂಕಿಯನ್ನು ಕರೆಯಿರಿ. The flames of fire. ಬೆಂಕಿಯ ನಾಲಗೆಗಳು. The rivers of fire is coming in this place. ಬೆಂಕಿಯ ನದಿಗಳು. Jump into the river of fire. ಆ ಬೆಂಕಿಯ ನದಿಯೊಳಗೆ ಹಾರಿರಿ. Whether you know swim or not, but are you ready to swim and jump into this fire, river of ನಿಮಗೆ fire? ಈಜು ಬರ್ತದ ಇಲ್ಲವೋ ಗೊತ್ತಿಲ್ಲ, ಆದರೆ ಈ ಒಂದು ನದಿಯೊಳಗೆ ನೀವು ಹಾರ್ಲಿಕ್ಕೆ ಸಿದ್ಧರಾಗಿದ್ದೀರಾ? Lord, I thank for this anointing. ದೇವರೇ, ಈ ಒಂದು ಅಭಿಷೇಕಕ್ಕಾಗಿ ಧನ್ಯವಾದ. Let everyone continue the ministry of the Peter and John. ಇಲ್ಲಿ ಪ್ರತಿಯೊಬ್ಬರು ಪೇತ್ರ ಯೋಹಾನರ ಸೇವೆಯನ್ನು ಮುಂದುವರಿಸಲಿ. That everyone receive the upper room experience like a Peter and John. ಇಲ್ಲಿ ಪೇತ್ರ ಯೋಹಾನರ ರೀತಿಯಲ್ಲಿ ಸೇವೆಯನ್ನು ಮಾಡಲಿ. Holy Spirit, this is your time ಪವಿತ್ರಾತ್ಮ, ಇದು ನಿನ್ನ ಸಮಯ. to make every crippled to move, jump and walk. ಈ ಪ್ರತಿಯೊಬ್ಬ ಕುಂಟರನ್ನು ನಡೆದಾಡುವಂತೆಯೂ ಮತ್ತು ಓಡಾಡುವಂತೆ ಮಾಡುವಂತ ಸಮಯವಾಗಿದೆ. Touch each and every one, O Lord. ಇಲ್ಲಿ ಪ್ರತಿಯೊಬ್ಬರನ್ನು ಮುಟ್ಟು ಯೇಸಪ್ಪ. Touch everyone, O Lord. ದೇವರೇ, ಎಲ್ಲರನ್ನು ಮುಟ್ಟು. The fire is coming upon them. ಬೆಂಕಿ ಅಭಿಷೇಕ ಬರ್ತಾ ಇದೆ. I give all the glory and the honor. ನಿನಗೆಲ್ಲವೂ ಮಹಿಮೆ, ಮಾನ, ಗೌರವ. The fire is coming upon everyone. ಅಗ್ನಿಯು ಎಲ್ಲರ ಜೀವಿತದಲ್ಲಿ ಬರ್ತಾ ಇದೆ. Fire is coming upon everyone. ಪ್ರತಿಯೊಬ್ಬರ ಜೀವಿತದಲ್ಲಿ ಬೆಂಕಿ ಬರ್ತಾ ಇದೆ. Oh, fire, fire, fire. ಬೆಂಕಿ, ಬೆಂಕಿ, Everyone ಬೆಂಕಿ. call upon the fire. ಬೆಂಕಿ ಎಂಬುದಾಗಿ ಕರೆಯಿರಿ. The heaven is listening. You speak right now. ಪರಲೋಕವು ನಿಮ್ಮ ಒಂದು ಮಾತುಗಳನ್ನು ಕೇಳುತ್ತಾ ಇದೆ. The heaven is started to watching. ಪರಲೋಕ ಅದನ್ನು ನೋಡ್ತಾ ಇದೆ. Holy Ghost fire. ಪವಿತ್ರಾತ್ಮನ ಬೆಂಕಿ. ಕೈಗಳನ್ನು ಮೇಲೆತ್ತಿರಿ. Holy Ghost. Holy Ghost. The ಪವಿತ್ರಾತ್ಮ. fire. ಪವಿತ್ರಾತ್ಮನೇ. Oh, the fire. Oh, the fire. Oh, the fire. Those who are watching online, ಯಾರೆಲ್ಲ ಇಲ್ಲಿ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೀರೋ, you are ready to receive the fire of the Holy Spirit. ನೀವು ದೇವರ ಬೆಂಕಿಯನ್ನು ಹೊಂದಿಕೊಳ್ಳುವುದಕ್ಕೆ ಸಿದ್ಧವಿದ್ದೀರೋ? The Peter and John ministry started. ಪೇತ್ರ ಯೋಹಾನರ ಸೇವೆ ಪ್ರಾರಂಭವಾದಾಗ God's fire came upon you. ಪವಿತ್ರ ದೇವರ ಒಂದು ಬೆಂಕಿ ನಿಮ್ಮ ಮೇಲೆ ಬರ್ತದೆ. You will never be the same guy. ನೀವು ಇದ್ದಾಗಿರುವುದೇ ಇಲ್ಲ. The end time revival is a fire revival. ಈ ಒಂದು ಅಂತ್ಯಕಾಲದ ಅಭಿಷೇಕ ಬೆಂಕಿ ಅಭಿಷೇಕ. Without the fire there is no revival. ಬೆಂಕಿ ಅಭಿಷೇಕವಿಲ್ಲದೆ ಉಜ್ಜೀವನವಿಲ್ಲ. You have the role to act for God in the end time revival. ಈ ಒಂದು ಅಂತ್ಯಕಾಲದ ಒಂದು ಜೀವನದಲ್ಲಿ ನೀವು ಕೆಲಸವನ್ನ ಮಾಡಬೇಕಾಗಿದೆ. Your ministry is changed.
ನಿಮ್ಮ ಸೇವೆ ಬದಲಾಗ್ತದೆ. Your life is changed. ನಿಮ್ಮ ಜೀವಿತ ಬದಲಾಗ್ತದೆ. The fire is came upon you. ಒಂದು ದೇವರ ಬೆಂಕಿ ನಿಮ್ಮೊಳಗೆ ಬರ್ತಾ ಇದೆ. Thank you, Holy Spirit. ಧನ್ಯವಾದ ಯೇಸುವೇ. Hallelujah. 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 Hallelujah.